ಎಲ್ರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಸೆಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಟಿಶ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹಿಂದಿನ ತರಗತಿಯಲ್ಲಿ ಓದಿದ್ವಿ ಅಲ್ವಾ, ಹೈರಾರ್ಕಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನೇನು ಬರುತ್ತೆ. ಸೆಲ್ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್ ಇಂದ ಟಿಶ್ಯೂಸ್ ಆಗುತ್ತೆ, ಟಿಶ್ಯೂಸ್ ಇಂದ ಆರ್ಗನ್ ಆಗುತ್ತೆ, ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಆಗುತ್ತೆ, ಹಾಗೇನೆ ಆರ್ಗನ್ ಸಿಸ್ಟಮ್ ಇಂದ ಆರ್ಗ್ಯಾನಿಸಮ್ ಆಗುತ್ತೆ. ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಸೆಲ್ ಬಗ್ಗೆ ಓದಿದ್ವಿ. ಈ ಕ್ಲಾಸ್ ಅಲ್ಲಿ ನಾವು ಟಿಶ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಈ ಟಿಶ್ಯೂಸ್ ಏನಿಗೆ ಬೇಕು ಅಂತಂದ್ರೆ, ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎಷ್ಟೊಂದು ಸೆಲ್ಸ್ ಇರುತ್ತೆ ಅಲ್ವಾ, ಎಷ್ಟು ಇರ್ಬೋದು, ಮೇ ಬಿ ಹಂಡ್ರೆಡ್ಸ್ ಇರ್ಬೋದು, ಥೌಸಂಡ್ಸ್ ಇರ್ಬೋದು, ಲ್ಯಾಕ್ಸ್ ಅಥವಾ ಬಿಲಿಯನ್ ರೀತಿ ಅಷ್ಟು ಕೌಂಟ್ ಅಲ್ಲಿ ನಮಗೆ ಸೆಲ್ಸ್ ಇರ್ಬೋದು. ಎಲ್ಲಾ ಸೆಲ್ಸ್ಗಳು ಎಲ್ಲಾ ಫಂಕ್ಷನ್ಗಳನ್ನ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ. ಸೊ ಇಲ್ಲೇನಾಗಿರುತ್ತೆ, ಸಿಮಿಲರ್ ಸ್ಟ್ರಕ್ಚರ್ ಮತ್ತೆ ಸಿಮಿಲರ್ ಫಂಕ್ಷನ್ ಪರ್ಫಾರ್ಮ್ ಮಾಡುತ್ತಲ್ಲ, ಅಂತಹ ಸೆಲ್ಸ್ಗಳು ಒಂದು ಗ್ರೂಪ್ ಆಗಿ ಟಿಶ್ಯೂ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಈ ಟಿಶ್ಯೂಸ್ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಬೋತ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಲ್ಲೂ ಸಿಗುತ್ತೆ. ಇವೇನ್ ಮಾಡುತ್ತೆ ಟಿಶ್ಯೂಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ನ ಎಫೆಕ್ಟಿವ್ ಆಗಿ ಮಾಡುತ್ತೆ. ನೆಕ್ಸ್ಟ್ ಒನ್, ಹಾಗಾದ್ರೆ ಇದ್ರದ್ದು ಡೆಫಿನಿಷನ್ ಏನು ಅಂತಂದ್ರೆ, ಟಿಶ್ಯೂ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್ ದಟ್ ಪೊಸೆಸ್ ಸಿಮಿಲರ್ ಸ್ಟ್ರಕ್ಚರ್ ಅಂಡ್ ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್. ಈ ಟಿಶ್ಯೂಸ್ ಅಲ್ಲಿರುವಂತಹ ಸೆಲ್ಸ್ಗಳು ಏನಿರುತ್ತೆ ಸಿಮಿಲರ್ ಸ್ಟ್ರಕ್ಚರ್ ಆಗಿರುತ್ತೆ, ಅಂದ್ರೆ ಒಂದೇ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಇರಲ್ಲ, ಅಂದ್ರೆ ಸಿಮಿಲರ್ ಸ್ಟ್ರಕ್ಚರ್ ಅಲ್ಲಿ ಇರ್ಬೋದು. ಜೊತೆಗೆ ಇದು ಏನ್ ಮಾಡುತ್ತೆ ಅಂದ್ರೆ ಒಂದು ಸ್ಪೆಸಿಫಿಕ್ ಫಂಕ್ಷನ್ಗಳನ್ನ ಇದೇನ್ ಮಾಡುತ್ತೆ ಪರ್ಫಾರ್ಮ್ ಮಾಡುತ್ತೆ. ಅದನ್ನ ನಾವು ಟಿಶ್ಯೂಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಟಿಶ್ಯೂ ಅನ್ನುವಂಥದ್ದು ಯಾವ ಲ್ಯಾಂಗ್ವೇಜ್ ಇಂದ ಡಿರೈವ್ ಆಯ್ತು ಅಂದ್ರೆ, ಇಟ್ ಡಿರೈವ್ ಫ್ರಮ್ ದ ಫ್ರೆಂಚ್ ವರ್ಡ್ ಟಿಸ್ಸು ವಿಚ್ ಮೀನ್ಸ್ ಟು ವೀವ್. ಅಂದ್ರೆ ವೀವ್ ಅಂದ್ರೇನು, ಬಟ್ಟೆ, ಫಾರ್ ಎಕ್ಸಾಂಪಲ್ ಬಟ್ಟೆನ ನೇಯೋದು ಅಂತ ಹೇಳ್ತೀವಲ್ವಾ. ಈ ನೇಯೋದು ಅಥವಾ ಎಣ್ಯೋದು ಅನ್ನೋದಕ್ಕೆ ಏನು ಹೇಳ್ಬೋದು ಅಂದ್ರೆ, ಈ ತರ ನೂಲ್ಗಳನ್ನ ತಗೊಂಡು ಏನ್ ಮಾಡಿರ್ತಾರೆ, ಈ ತರ ಜೋಡಿಸಿರ್ತಾರೆ. ಅದೇ ರೀತಿ ಅನಿಮಲ್ಸ್ ಅಲ್ಲೂ ಕೂಡ ಈ ತರ ಸೆಲ್ಸ್ಗಳು ಏನಾಗಿರುತ್ತೆ ಒಂದು ಕಡೆ ಸೇರ್ಕೊಂಡು ನೇಯ್ದಿರೋ ತರ ಅಥವಾ ಒಂದೇ ಕಡೆ ಇರುವಂತಹ ಸ್ಟ್ರಕ್ಚರ್ನ ಪ್ರೊಸೆಸ್ ಮಾಡುತ್ತಲ್ವಾ, ಅದಕ್ಕೋಸ್ಕರ ನಾವು ಈ ಫ್ರೆಂಚ್ ವರ್ಡ್ ಟಿಸ್ಸು ಅಥವಾ ಟಿಶ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಇವಾಗ ಎಲ್ಲರಿಗೂ ಒಂದು ಕ್ವೆಶನ್, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಒಂದೇ ಟಿಶ್ಯೂಸ್ ಅಥವಾ ಸೇಮ್ ಟಿಶ್ಯೂಸ್ ನ ಒಳಗೊಂಡಿರುತ್ತಾ ಅಥವಾ ಒಂದೇ ಟಿಶ್ಯೂಸ್ ಇಂದ ಮಾಡಲ್ಪಟ್ಟಿರುತ್ತಾ ಅಂತಂತ ಪ್ರಶ್ನೆ ಕೇಳಿದ್ರೆ ನೀವು ಇಲ್ಲ ಅಂತ ಹೇಳ್ತೀರಾ. ಏನಕ್ಕೆ ಅಂದ್ರೆ ಅದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ತಗೊಂಡ್ರೆ ನಮ್ಮ ತಲೆಯಲ್ಲಿ ಬರುವಂತಹ ಮೊದಲನೇ ಪಾಯಿಂಟ್ಸ್ ಏನು, ಪ್ಲಾಂಟ್ಸ್ ಒಂದೇ ಜಾಗದಲ್ಲಿ ಇರುತ್ತೆ, ಹಾಗೆಯೇ ಅವು ಆಟೋಟ್ರೋಪ್ಸ್ ಅಂದ್ರೆ ಅದ್ರ ಫುಡ್ ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಅನಿಮಲ್ಸ್ ಏನಾಗಿರುತ್ತೆ, ಮೂವ್ಮೆಂಟ್ ಇರುತ್ತೆ, ಮತ್ತೆ ಅದು ಹೆಟಿರೋಟ್ರೋಪ್ಸ್ ಅಂದ್ರೆ ಫುಡ್ ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಿಷ್ಟು ನಮಗೆ ಬರುವಂತಹ ಕಾಮನ್ ಪಾಯಿಂಟ್ಸ್ಗಳು. ಅದ್ರ ಬಗ್ಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ನೋಡೋಣ. ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಸೇಮ್ ಟಿಶ್ಯೂಸ್ ಇಂದ ಆಗಿರುತ್ತಾ ಆಗಿರಲ್ವಾ ಅಂತ ಅನ್ನೋದಕ್ಕೆ ಒಂದು ಜನರಲ್ ಡಿಫ್ರೆನ್ಸಿಯೇಷನ್. ಯಾವ್ದಕ್ಕೆ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ಗೆ. Plants are usually fixed in their position and they don't move, so they want very less energy. ಪ್ಲಾಂಟ್ಸ್ ಗಳಿಗೂ ಯಾವಾಗ್ಲೂ ಒಂದೇ ಪೊಸಿಷನ್ ಅಲ್ಲಿ ಇರುತ್ತೆ, ಮತ್ತೆ ಯಾವುದೇ ರೀತಿ ಮೂವ್ಮೆಂಟ್ ಇರಲ್ಲ. ಸೊ ಏನಿರುತ್ತೆ ಅಂತಂದ್ರೆ ಅವುಗಳಿಗೆ ವೆರಿ ಲೆಸ್ ಎನರ್ಜಿ ಬೇಕಾಗಿರುತ್ತೆ. ಬಟ್ ಅನಿಮಲ್ಸ್ ಏನು, ಅನಿಮಲ್ಸ್ ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಏನಕ್ಕೆ, ಮೇ ಬಿ ಫುಡ್ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಅಥವಾ ಬೇರೆ ಕೆಲಸಗಳಿಗೆ ಅನಿಮಲ್ಸ್ ಯೂಶುವಲಿ ಮೂವ್ಮೆಂಟ್ ಅಲ್ಲಿ ಇರುತ್ತೆ, ಅಂದ್ರೆ ಓಡಾಡ್ತಾ ಇರುತ್ತೆ. ಸೊ ಅದಕ್ಕೆ ಏನ್ ಬೇಕು, ಕಂಪೇರ್ಡ್ ಟು ಪ್ಲಾಂಟ್ಸ್ ಮೋರ್ ಎನರ್ಜಿ ಬೇಕು. ಜೊತೆಗೆ ನೀಡ್ ಟು ಸ್ಟೇ ಅಪ್ರೈಟ್ಸ್ ಇನ್ ಪ್ಲಾಂಟ್ಸ್. ಯಾವಾಗ್ಲೂ ಪ್ಲಾಂಟ್ಸ್ ನಿಂತ್ಕೊಂಡಾಗೆ ಅಂದ್ರೆ ಸ್ಟ್ರೈಟ್ ಆಗೇ ಇರುತ್ತೆ ಅಲ್ವಾ. ಬಟ್ ಅನಿಮಲ್ಸ್ ಅಲ್ಲಿ ಏನಾಗಿರುತ್ತೆ, ಕೆಲವೊಂದ್ ಟೈಮಲ್ಲಿ ನಾವು ಕೂತ್ಕೋತೀವಿ, ನಿಂತ್ಕೋತೀವಿ, ಈ ತರ ಎಷ್ಟೊಂದು ಆಕ್ಟಿವಿಟೀಸ್ ಮಾಡ್ತೀವಿ ಅಲ್ವಾ. ಸೊ ನಾವ್ ಯಾವಾಗ್ಲೂ ಒಂದೇ ಪೊಸಿಷನ್ ನಿಂತ್ಕೊಂಡೇ ಇರಬೇಕು ಅನ್ನುವಂತಹ ಯಾವುದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮಲ್ಲಿಲ್ಲ. ಜೊತೆಗೆ ಪ್ಲಾಂಟ್ಸ್ ಅಲ್ಲಿ ನಮ್ಗೆ ಸಪೋರ್ಟಿವ್ ಟಿಶ್ಯೂಸ್ ಅಂತ ಬರುತ್ತೆ. ಈ ಸಪೋರ್ಟಿವ್ ಟಿಶ್ಯೂಸ್ ಅಂದ್ರೆ ಯಾವ್ದಿರ್ಬೋದು, ಮೇ ಬಿ ಕಾರ್ಕ್ ಆಗಿರ್ಬೋದು, ಅಥವಾ ಇನ್ನೇನಾಗಿರ್ಬೋದು, ಫೈಬರ್ಸ್ ಆಗಿರ್ಬೋದು. ಇವೆಲ್ಲ ಏನಾಗಿರುತ್ತೆ, ಡೆಡ್ ಸೆಲ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಬಟ್ ಅನಿಮಲ್ಸ್ ಅಲ್ಲಿ ಸಪೋರ್ಟಿವ್ ಟಿಶ್ಯೂ ಲಿವಿಂಗ್ ಇನ್ ದೇರ್ ನೇಚರ್, ಅಂದ್ರೆ ಅದೇನಾಗಿರುತ್ತೆ ಬದುಕಿರುವಂತಹ ಸೆಲ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಜೊತೆಗೆ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್, ಪ್ಲಾಂಟ್ಸ್ ಅಲ್ಲಿ ಗ್ರೋತ್ ಯಾವಾಗ್ಲೂ ಲೈಫ್ ಲಾಂಗ್ ಆಗ್ತಾ ಇರುತ್ತೆ, ಅಂದ್ರೆ ಡೆವಲಪ್ಮೆಂಟ್ ಮತ್ತೆ ಗ್ರೋತ್ ಲೈಫ್ ಲಾಂಗ್ ಆಗ್ತಿರುತ್ತೆ. ಬಟ್ ಅನಿಮಲ್ಸ್ ಅಲ್ಲಿ ಏನಾಗಿರುತ್ತೆ, ಒಂದು ಏಜ್ ರೀಚ್ ಆದ್ಮೇಲೆ ಆ ಗ್ರೋತ್ ಅನ್ನುವಂಥದ್ದು ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅನಿಮಲ್ಸ್ ನಾವಾದ್ರೆ ಏನ್ ಮಾಡ್ತೀವಿ, 120 years ವರ್ಗು ನಮ್ಮ ಹೈಟ್ ನಮ್ಗೇನಾಗುತ್ತೆ ಡೆವಲಪ್ ಆಗುತ್ತೆ. ಬಟ್ ಆಫ್ಟರ್ ದ 20 years ನಮ್ಮ ಹೈಟ್ ಯಾವ ಕಾರಣಕ್ಕೂ ಡೆವಲಪ್ ಆಗಲ್ಲ. ಬಟ್ ನಾವು ನೋಡ್ಬೋದು ಅಲ್ವಾ, ಪ್ಲಾಂಟ್ಸ್ಗಳು, ಟ್ರೀಸ್ಗಳು 100 ವರ್ಷ ಅಥವಾ 150 ವರ್ಷ ಈ ತರ ಅದ್ರ ಹೈಟ್ ಎಲ್ಲ ಇನ್ಕ್ರೀಸ್ ಆಗೋದನ್ನ ನಾವು ನೋಡ್ಬೋದು. ಬಟ್ ಆ ತರ ಹೈಟ್ ಇನ್ಕ್ರೀಸ್ ನಮ್ಮ ಅನಿಮಲ್ಸ್ ಅಲ್ಲಿ ಯಾವ ಕಾರಣಕ್ಕೂ ಇರೋದಿಲ್ಲ.
ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಪ್ಲಾಂಟ್ ಟಿಶ್ಯೂಸ್ ಬಗ್ಗೆ ಓದ್ತಾ ಹೋಗೋಣ. ಈ ಪ್ಲಾಂಟ್ ಟಿಶ್ಯೂಸ್ ಅಂದ್ರೆ ಏನು, ಇದ್ರ ಡೆಫಿನಿಷನ್ ಏನು ಅಂದ್ರೆ ಎ ಗ್ರೂಪ್ ಆಫ್ ಪ್ಲಾಂಟ್ ಸೆಲ್ಸ್. ನಾನು ಇಲ್ಲಿ ಯಾಕೆ ಪ್ಲಾಂಟ್ ಸೆಲ್ಸ್ ಅಂತ ಮೆನ್ಷನ್ ಮಾಡಿದ್ದೇನೆ ಅಂದ್ರೆ, ಆಲ್ರೆಡಿ ನಾವು ಸೆಲ್ಸ್ ಅಲ್ಲಿ ಓದಿದಾಗ ನಾನು ಹೇಳಿದ್ದೆ ಸೆಲ್ ವಾಲ್ ಇರುತ್ತೆ ಮತ್ತೆ ಪ್ಲಾಸ್ಟಿಡ್ಸ್ ಇರುತ್ತೆ ಯಾವ್ದ್ರಲ್ಲಿ, ಪ್ಲಾಂಟ್ ಸೆಲ್ಸ್ ಅಲ್ಲಿ. ಸೊ ನಾನು ಇಲ್ಲಿ ಪ್ಲಾಂಟ್ ಸೆಲ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಯಾಕಂತಂದ್ರೆ ನಾವು ಪ್ಲಾಂಟ್ ಟಿಶ್ಯೂ ಬಗ್ಗೆ ಓದ್ತಿದ್ದೀವಲ್ಲ, ಅದಕ್ಕೋಸ್ಕರ. ಪ್ಲಾಂಟ್ ಸೆಲ್ಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ and perform specific functions. ಇದನ್ನ ನಾವು ಪ್ಲಾಂಟ್ ಟಿಶ್ಯೂಸ್ ಅಂತ ಹೇಳ್ಬೋದು. ಅಂದ್ರೆ ಪ್ಲಾಂಟ್ ಸೆಲ್ಸ್ಗಳು ಸಿಮಿಲರ್ ಸ್ಟ್ರಕ್ಚರ್ ಇರುವಂತದ್ದು, ಒಂದು ಸ್ಪೆಸಿಫಿಕ್ ಫಂಕ್ಷನ್ ಮಾಡುತ್ತೆ ಅಲ್ವಾ, ಅದನ್ನ ನಾವು ಪ್ಲಾಂಟ್ ಟಿಶ್ಯೂ ಅಂತ ಹೇಳ್ತೀವಿ. ಈ ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ 2 ಟೈಪ್ಸ್ ಇದೆ ಅಂತ ಗೊತ್ತು. ಯಾವ್ಯಾವುದು ಈ 2 ಟೈಪ್ಸ್ ಅಂತಂದ್ರೆ, ಫಸ್ಟ್ ಒನ್ನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಇನ್ನೊಂದು ಪರ್ಮನೆಂಟ್ ಟಿಶ್ಯೂ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಹಾಗೇನೆ ಪರ್ಮನೆಂಟ್ ಟಿಶ್ಯೂ ಅನ್ನುವಂತಹ 2 ಟೈಪ್ಸ್ ಟಿಶ್ಯೂಸ್ ನಾವು ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಒನ್, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂದ್ರೇನು? ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತಂದ್ರೆ ದ ಟಿಶ್ಯೂಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೈಮರಿ ಗ್ರೋತ್ ಆಫ್ ದ ಪ್ಲಾಂಟ್ಸ್ ಲೊಕೇಟೆಡ್ ಓನ್ಲಿ ಇನ್ ದ ಸರ್ಟೈನ್ ಪಾರ್ಟ್ಸ್ ಅಂತ ಹೇಳ್ಬೋದು. ಈ ಟಿಶ್ಯೂಸ್ ಅಂದ್ರೇನು? ಇದೇನಾಗಿರುತ್ತೆ, ಪ್ರೈಮರಿ ಗ್ರೋತ್ ಅಂತಂದ್ರೆ, ಪ್ರೈಮರಿ ಗ್ರೋತ್ ಅಂತ ಯಾವ್ದನ್ನ ಕರಿಬಹುದು, ಹೈಟ್ ಅಲ್ವಾ. ಈ ಹೈಟ್ ನ ನಾವು ಪ್ರೈಮರಿ ಗ್ರೋತ್ ಅಂತ ಕರಿತೀವಿ. ಹಾಗೇನೆ ಇದೇನಾಗಿರುತ್ತೆ, ಸ್ಪೆಸಿಫಿಕ್ ಪಾರ್ಟ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಅದನ್ನ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಹೇಳ್ತೀವಿ. ನಮ್ಗೆಲ್ಲರಿಗೂ ಗೊತ್ತು, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಒನ್ನು ಎಪಿಕಲ್ ಮೆರಿಸ್ಟಮ್. ಸೆಕೆಂಡ್ ಒನ್ ಇಂಟರ್ಕ್ಯಾಲರಿ ಮೆರಿಸ್ಟಮ್. ಮೂರನೇದು ಲ್ಯಾಟರಲ್ ಮೆರಿಸ್ಟಮ್. ಇವು 3 ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ಬರುವಂತಹ 3 ಟೈಪ್ಸ್. ಹಾಗಾದ್ರೆ ಈ ಪ್ಲಾಂಟ್ಸ್ ಅಲ್ಲಿ ಎಲ್ಲೆಲ್ಲಿರುತ್ತೆ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್? 3 ಟೈಪ್ಸ್ ಟಿಶ್ಯೂಸ್ ಹೇಳ್ದೆ ಅಲ್ವಾ ಮೆರಿಸ್ಟಮ್ಯಾಟಿಕ್. ಎಲ್ಲೆಲ್ಲಿರುತ್ತೆ ಅಂದ್ರೆ, ರೂಟ್ಸ್ ಮತ್ತೆ ಸ್ಟೆಮ್ ಅಂದ್ರೆ ಚಿಗುರು ಮತ್ತೆ ರೂಟ್ಸ್ ಅಲ್ಲಿ ಏನಾಗಿರುತ್ತೆ, ಎಪಿಕಲ್ ಮೆರಿಸ್ಟಮ್ಸ್ ಪ್ರೆಸೆಂಟ್ ಇರುತ್ತೆ. ಎಲ್ಲಿ? ರೂಟ್ ಮತ್ತೆ ಸ್ಟೆಮ್ಸ್ ಅಲ್ಲಿ, ಅಂದ್ರೆ ಚಿಗುರು ಇರುತ್ತೆ ಅಲ್ವಾ ಅಲ್ಲಿ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಯಾವ್ದು ಹೇಳ್ದೆ, ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಈ ಇಂಟರ್ ಕ್ಯಾಲರಿ ಮೆರಿಸ್ಟಮ್ಸ್ ಎಲ್ಲಿರುತ್ತೆ, ಪ್ರೆಸೆಂಟ್ ಬಿಟ್ವೀನ್ ದ 2 ನೋಡ್ಸ್ ಆಫ್ ದ ಪ್ಲಾಂಟ್ಸ್. ಅಂದ್ರೆ ಈ 2 ನೋಡ್ಸ್ ಇರುತ್ತೆ ಅಲ್ವಾ, ಈ 2 ನೋಡ್ಸ್ ಮಧ್ಯ ನಮ್ಗೇನಾಗುತ್ತೆ, ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಸಿಗುತ್ತೆ. ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಹಾಗಾದ್ರೆ ಲ್ಯಾಟರಲ್ ಮೆರಿಸ್ಟಮ್ ಅಂದ್ರೇನು? ಲ್ಯಾಟರಲ್ ಅನ್ನುವಂತಹ ವರ್ಡ್ಗೆ ನಮ್ಗೆ ಆಲ್ರೆಡಿ ಮೀನಿಂಗ್ ಗೊತ್ತು. ಏನು ಈ ಲ್ಯಾಟರಲ್ ಮೆರಿಸ್ಟಮ್? ಲ್ಯಾಟರಲ್ ಅಂದ್ರೇನು? ದಪ್ಪ ಆಗುವಂಥದ್ದು ಅಥವಾ ಅಡ್ಡ ಇರುತ್ತಲ್ಲ, ಅದನ್ನ ನಾವು ಲ್ಯಾಟರಲ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಪ್ಲಾಂಟ್ ಅಲ್ಲಿ ನಮ್ಗೆ ಲ್ಯಾಟರಲ್ ಮೆರಿಸ್ಟಮ್ ಎಲ್ಲಿ ಸಿಗುತ್ತೆ ಅಂದ್ರೆ, ಇವಾಗ ಪ್ಲಾಂಟ್ಸ್ ಪ್ರೈಮರಿ ಗ್ರೋತ್ ನ ನಾವು ಹೈಟ್ ಅಂತ ಕರಿತೀವಲ್ವಾ, ಸೆಕೆಂಡರಿ ಗ್ರೋತ್ ನ ನಾವು ವಿಡ್ತ್ ಅಥವಾ ಗರ್ತ್ ಅಂತ ಕರಿತೀವಿ. ಅಂದ್ರೆ ಅದು ಪ್ಲಾಂಟ್ ದಪ್ಪ ಆಗುತ್ತಲ್ಲ, ಅದನ್ನ ನಾವು ಸೆಕೆಂಡರಿ ಗ್ರೋತ್ ಅಂತ ಕರಿತೀವಿ. ಈ ಸೆಕೆಂಡರಿ ಗ್ರೋತ್ಗೆ ಯಾವ್ದು ರೆಸ್ಪಾನ್ಸಿಬಲ್ ಅಂತಂದ್ರೆ ಈ ಲ್ಯಾಟರಲ್ ಮೆರಿಸ್ಟಮ್. ಇದೆಲ್ಲಿ ಸಿಗುತ್ತೆ ಅಂದ್ರೆ, ಈ ತರ ಕಾರ್ನರ್ಸ್ ಅಥವಾ ಈ ತರ ಲ್ಯಾಟರಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಲ್ಯಾಟರಲ್ ಮೆರಿಸ್ಟಮ್. ಓಕೆನಾ? ಇವಾಗ ಒಂದೊಂದಾಗಿ ಎಲ್ಲಾದ್ರ ಬಗ್ಗೆ ಓದ್ಕೋತಾ ಬರೋಣ. ಫಸ್ಟ್ ಒನ್ ಎಪಿಕಲ್ ಮೆರಿಸ್ಟಮ್. ನಾನು ಮೊದಲೇ ಹೇಳ್ದೆ ಅಲ್ವಾ, ಅದೇ ಯೂಶುವಲಿ ಪ್ರೆಸೆಂಟ್ ಇನ್ ದ ಸ್ಟೆಮ್ಸ್ ಅಂಡ್ ರೂಟ್ ಟಿಪ್ಸ್ ಅಲ್ಲಿ ಏನಾಗಿರುತ್ತೆ, ಎಪಿಕಲ್ ಮೆರಿಸ್ಟಮ್ ಅನ್ನುವಂಥದ್ದು ಪ್ರೆಸೆಂಟ್ ಆಗಿರುತ್ತೆ. ಜೊತೆಗೆ ದೇ ಹೆಲ್ಪ್ಸ್ ಇನ್ ದ ಲೀನಿಯರ್ ಗ್ರೋತ್ ಆಫ್ ದ ಪ್ಲಾಂಟ್ಸ್ ಪಾರ್ಟ್ಸ್. ಅಂದ್ರೆ ಲೀನಿಯರ್ ಅಂದ್ರೆ ಹೈಟ್ ವೈಸ್ ಇನ್ಕ್ರೀಸ್ ಆಗುತ್ತಲ್ಲ. ಇವಾಗ
ಸ್ಟೆಮ್ಮು ಕೂಡ ಡೆವಲಪ್ ಆಗ್ತಿದೆ, ಹಾಗೇನೆ ರೂಟು ಕೂಡ ಡೆವಲಪ್ ಆಗ್ತಿದೆ ಅಂದ್ರೆ ಏನರ್ಥ, ಅದ್ರದ್ದು ಹೈಟ್, ಆ ಪ್ಲಾಂಟ್ ಹೈಟ್ ಇನ್ಕ್ರೀಸ್ ಆಗ್ತಿದೆ ಅಂತಲ್ವಾ, ಅಂದ್ರೆ ವಿಚ್ ಮೀನ್ಸ್ ಇನ್ಕ್ರೀಸಿಂಗ್ ಇನ್ ದ ಲೆಂತ್. ನೆಕ್ಸ್ಟ್ ಒನ್, ದೇ ಹೆಲ್ಪ್ಫುಲ್ ಫಾರ್ ದ ವರ್ಟಿಕಲ್ ಗ್ರೋತ್ ಅಂಡ್ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಇನ್ ದ ಎಪಿಕಲ್ ಮೆರಿಸ್ಟಮ್. ಯಾವ್ಯಾವುದು? ಶೂಟ್ ಎಪಿಕಲ್ ಮೆರಿಸ್ಟಮ್ ಮತ್ತೆ ರೂಟ್ ಎಪಿಕಲ್ ಮೆರಿಸ್ಟಮ್. ಈ ಶೂಟ್ ಎಪಿಕಲ್ ಮೆರಿಸ್ಟಮ್ ಎಲ್ಲಿರುತ್ತೆ? ಈ ಕಾರ್ನರ್ ಅಂದ್ರೆ ಅಪ್ಪರ್ ಸೈಡ್, ಅಂದ್ರೆ ಈ ಶೂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಯಾವುದು? ಶೂಟ್ ಎಪಿಕಲ್ ಮೆರಿಸ್ಟಮ್. ಶೂಟ್ ಎಪಿಕಲ್ ಮೆರಿಸ್ಟಮ್. ಮತ್ತೆ ರೂಟ್ ಎಪಿಕಲ್ ಮೆರಿಸ್ಟಮ್ ಎಲ್ಲಿರುತ್ತೆ? ಈ ರೂಟ್ ಪಾರ್ಟ್ ಅಲ್ಲಿ ಇರುತ್ತೆ. ಈ ರೂಟ್ ಎಪಿಕಲ್ ಮೆರಿಸ್ಟಮ್ ಇವುಗಳದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಈ ಶೂಟ್ ಎಪಿಕಲ್ ಮೆರಿಸ್ಟಮ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನ್ಯೂ ಬ್ರಾಂಚಸ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಫ್ರೂಟ್ಸ್, ಲೀವ್ಸ್ ಈ ತರ ಹೆಲ್ಪ್ ಮಾಡುತ್ತೆ. ಅಂದ್ರೆ ಚಿಗುರು ಎಲ್ಲೆಲ್ಲಿ ಬರುತ್ತೆ, ಬ್ರಾಂಚಸ್ ಅಲ್ಲೂ ಇರುತ್ತೆ, ಮತ್ತೆ ಫ್ರೂಟ್ಸ್ ಅಲ್ಲೂ ಇರುತ್ತೆ, ಮತ್ತೆ ಲೀವ್ಸ್ ಮತ್ತೆ ಫ್ಲವರ್ಸ್ ಅಲ್ಲೂ ಇರುತ್ತೆ ಅಲ್ವಾ. ಇವುಗಳಿಗೆ ಯಾವ್ದು ರೆಸ್ಪಾನ್ಸಿಬಲ್ ಅಂದ್ರೆ ಶೂಟ್ ಎಪಿಕಲ್ ಮೆರಿಸ್ಟಮ್. ಹಾಗಾದ್ರೆ ರೂಟ್ ಎಪಿಕಲ್ ಮೆರಿಸ್ಟಮ್ ಎಲ್ಲಿರುತ್ತೆ ಅಂತಂದ್ರೆ ರೂಟ್ ಹೇರ್ಸ್ ಅಲ್ಲಿ ಇರುತ್ತೆ. ರೂಟ್ ಹೇರ್ಸ್. ಈ ರೂಟ್ ಹೇರ್ಸ್ ಎಲ್ಲಿರುತ್ತೆ ಅಂದ್ರೆ, ಇದು ರೂಟ್ ಅಲ್ವಾ, ಇಲ್ಲಿ ಚಿಕ್ಕದ ಹೇರ್ ಲೈಕ್ ಸ್ಟ್ರಕ್ಚರ್ ಬರುತ್ತಲ್ಲ, ಅದನ್ನ ನಾವು ರೂಟ್ ಹೇರ್ಸ್ ಅಂತ ಕರಿತೀವಿ. ಇದು ಏನಕ್ಕೆ ಮಾಡುತ್ತೆ ಅಂತಂದ್ರೆ ರೂಟ್ದು ಡೆವಲಪ್ಮೆಂಟ್ ಮತ್ತೆ ಅದ್ರದ್ದು ಲೆಂತ್ ಕೂಡ ಜಾಸ್ತಿ ಆಗ್ಲಿ ಅನ್ನೋ ಕಾರಣಕ್ಕೆ ರೂಟ್ ಎಪಿಕಲ್ ಮೆರಿಸ್ಟಮ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್, ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಇಂಟರ್ ಕ್ಯಾಲರಿ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಇವೆರಡು ಪಾರ್ಟ್ಸ್, ಇದನ್ನ ನೋಡ್ಸ್ ಅಂತ ಕರಿಬಹುದು ಅಲ್ವಾ. ಇದನ್ನ ಇಂಡಿವಿಜುವಲ್ ಆಗಿ ನೋಡ್ಸ್ ಅಂತ ಕರೆದ್ರೆ ಇವೆರಡು ಮಧ್ಯ ಪ್ರೆಸೆಂಟ್ ಇರುತ್ತಲ್ವಾ, ಅದಕ್ಕೆ ನಾವು ಇಂಟರ್ ಕ್ಯಾಲರಿ ಅಥವಾ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಅಂತ ಕರಿಬಹುದು, ಅಥವಾ ಇಂಟರ್ ನೋಡ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಇಲ್ಲಿ ನೋಡ್ಬೋದು ಇವೆರಡು ನೋಡ್ಸ್ ಅಲ್ವಾ, ಅದ್ರ ಮಧ್ಯೆ ಇರುತ್ತಲ್ವಾ ಆ ಪಾರ್ಟ್ ನಾವು ಇಂಟರ್ ನೋಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೇನು ಅಂತಂದ್ರೆ, ದೇ ಯೂಶುವಲಿ ಫೌಂಡ್ ಇನ್ ಆಲ್ ದ ಪ್ಲಾಂಟ್ಸ್. ಎಲ್ಲ ಪ್ಲಾಂಟ್ಸ್ ಅಲ್ಲಿ ಇರ್ಬೇಕಲ್ವಾ, ಎಲ್ಲ ಪ್ಲಾಂಟ್ಸ್ ಅಲ್ಲೂ ಹೈಟ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಆ ಎಲ್ಲ ಪಾರ್ಟ್ಸ್ ಅಲ್ಲೂ ನಮ್ಗೆ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಕೂಡ ಇದ್ದೇ ಇರುತ್ತೆ. ಹಾಗೇನೆ ದೇ ಯೂಶುವಲಿ ಪ್ರೆಸೆಂಟ್ ಇನ್ ದ ಬೇಸ್ ಆಫ್ ದ ಇಂಟರ್ ನೋಡ್ಸ್. ಈ ಇಂಟರ್ ನೋಡ್ಸ್ ಬೇಸ್ ಇರುತ್ತೆ ಅಲ್ವಾ, ಇದು ಇಲ್ಲೇನಾಗಿರುತ್ತೆ, ಈ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಅನ್ನುವಂಥದ್ದು ಪ್ರೆಸೆಂಟ್ ಇರುತ್ತೆ. ಜೊತೆಗೆ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಸ್ಟೆಮ್ ಲಾಂಗರ್ ಆಗಿ ಬೆಳೆಯೋದಕ್ಕೆ ಮತ್ತೆ ರೀಗ್ರೋತ್ ಆಫ್ ದ ಲೀವ್ಸ್ ಅಂತ ಹೇಳ್ಬೋದು. ಏನು ಸ್ಟೆಮ್ ರೀಗ್ರೋ ಅಂದ್ರೆ, ನಾವೇನಾದ್ರು ಪ್ಲಾಂಟ್ಸ್ ನ ಮುರಿದಾಗ ಮತ್ತೆ ಅದು ಚಿಗುರೊಡೆದು ಹೊಸ ಬ್ರಾಂಚಸ್ ಬರುತ್ತೆ ಅಲ್ವಾ, ಅಥವಾ ಹೈಟ್ ಇನ್ಕ್ರೀಸ್ ಆಗುತ್ತಲ್ವಾ, ಅದನ್ನ ನಾವು ಸ್ಟೆಮ್ ರೀಗ್ರೋತ್ ಅಂತ ಹೇಳ್ಬೋದು. ಜೊತೆಗೆ ಇದ್ರ ಪ್ಲಾಂಟ್ಸ್ ಅಥವಾ ಲೀವ್ಸ್ ಕೂಡ ಹೊಸದಾಗಿ ರೀಗ್ರೋತ್ ಆಗುತ್ತೆ. ಜೊತೆಗೆ ಇದು ಪ್ರೈಮರಿ ಗ್ರೋತ್. ಏನು ಪ್ರೈಮರಿ ಗ್ರೋತ್ ಅಂದ್ರೆ ಹೈಟ್ ನ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಒನ್, ಥರ್ಡ್ ಒನ್ ಯಾವುದು? ಲ್ಯಾಟರಲ್ ಮೆರಿಸ್ಟಮ್. ಈ ಲ್ಯಾಟರಲ್ ಮೆರಿಸ್ಟಮ್ ಎಲ್ಲಿರ್ಬೋದು? ಈ ತರ ಪಾರ್ಟ್ಸ್ ಅಲ್ಲಿ ಇರುತ್ತೆ. ಅಂತಂದ್ರೆ ಪ್ಲಾಂಟ್ಸ್ ದಪ್ಪ ಆಗ್ಬೇಕಲ್ವಾ, ಆ ಪ್ಲಾಂಟ್ಸ್ ದಪ್ಪ ಆಗಕ್ಕೆ ಯಾವ್ದು ರೀಸನ್ ಅಂದ್ರೆ ಈ ಲ್ಯಾಟರಲ್ ಮೆರಿಸ್ಟಮ್. ನೆಕ್ಸ್ಟ್ ಒನ್, ಇವಾಗ ಅದನ್ನ ಹೇಗೆ ನಾವು ನೋಡ್ಬೋದು ಅಂತಂದ್ರೆ, ಇದೊಂದು ಪ್ಲಾಂಟ್ ಅಲ್ವಾ, ಇದನ್ನ ಒಂದು ಚಿಕ್ಕ ಸೆಕ್ಷನ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಅಬ್ಸರ್ವ್ ಮಾಡಿದಾಗ ಏನಾಗ್ತಿರುತ್ತೆ ಅಂದ್ರೆ, ಇಲ್ಲೆಲ್ಲ ಸೆಲ್ಸ್ ಇರುತ್ತೆ ಅಲ್ವಾ, ಈ ಸೆಲ್ಸ್ ಅಲ್ಲಿ ಏನಾಗುತ್ತೆ, ಸೆಲ್ ಡಿವಿಷನ್ ಇಂದ ಟೂ ಆಗಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 1 ಸೆಲ್ ಇದ್ದಿದ್ದು 2 ಸೆಲ್ಸ್ ಈ ತರ ಡಿವೈಡ್ ಆಗ್ತಾ ಆಗ್ತಾ ಹೋದ್ರೆ ಏನಾಗುತ್ತೆ, ಸೆಲ್ದು ಗರ್ತ್ ಅಥವಾ ಆ ಪ್ಲಾಂಟ್ ಏನಾಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ. ಯಾಕೆ? ಸೆಲ್ ಡಿವಿಷನ್ ಇಂದ. ಅದಕ್ಕೆ ಯಾವ್ದು ರೀಸನ್? ಈ ಲ್ಯಾಟರಲ್ ಮೆರಿಸ್ಟಮ್ ಅನ್ನುವಂಥದ್ದು ರೀಸನ್ ಆಗಿರುತ್ತೆ. ಯಾಕಂತಂದ್ರೆ ಅದೇನಾಗುತ್ತೆ, ಸೆಲ್ ಡಿವಿಷನ್ ಇಂದ ಅದ್ರದ್ದು ಗರ್ತ್ ಅಥವಾ ಪ್ಲಾಂಟ್ ಗರ್ತ್ ಇನ್ಕ್ರೀಸ್ ಆಗುತ್ತೆ, ಅಥವಾ ಥಿಕ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ದೇ ಯೂಶುವಲಿ ಪ್ರೆಸೆಂಟ್ ಲ್ಯಾಟರಲ್ ಅಂದ್ರೆ ಲ್ಯಾಟರಲ್ ಸೈಡ್. ಈ ಲ್ಯಾಟರಲ್ ಸೈಡ್ಸ್ ಅಲ್ಲಿ ಯೂಶುವಲಿ ಇಲ್ಲಿ ಮೆರಿಸ್ಟಮ್ಸ್ ಪ್ರೆಸೆಂಟ್ ಇರುತ್ತೆ. ಇದರಲ್ಲಿ ನಮ್ಗೆ 2 ಟೈಪ್ಸ್ ಬರುತ್ತೆ. ಒಂದು ವ್ಯಾಸ್ಕುಲರ್ ಕ್ಯಾಂಬಿಯಂ, ನೆಕ್ಸ್ಟ್ ಒನ್ ಕಾರ್ ಕ್ಯಾಂಬಿಯಂ ಅನ್ನುವಂಥದ್ದು 2 ಟೈಪ್ಸ್ ಬರುತ್ತೆ. ಇವೆರಡು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಒಂದು ಥಿಕ್ನೆಸ್ ಜಾಸ್ತಿ ಮಾಡೋಕೆ ಅಂದ್ರೆ ದಪ್ಪ ಮಾಡೋಕೆ, ಇನ್ನೊಂದು ಪ್ರೊಟೆಕ್ಟಿವ್.
ಈ ಕಾರ್ಕ್ ಅನ್ನೋದು ಯಾವುದು ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ, ಸೆಲ್ ಅಲ್ಲಿ ಯಾರು ರಾಬರ್ಟ್ ಹುಕ್ ಅನ್ನೋರು ಈ ಕಾರ್ಕ್ ನ ಯೂಸ್ ಮಾಡ್ಕೊಂಡು ಡೆಡ್ ಸೆಲ್ ಕಂಡಿಡಿದ್ರು ಅಂತ. ಅದೇನಾಗಿರುತ್ತೆ, ಔಟರ್ ಲೇಯರ್ ಆಫ್ ದ ಪ್ಲಾಂಟ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಸೆಕೆಂಡರಿ ಗ್ರೋತ್. ಸೆಕೆಂಡರಿ ಗ್ರೋತ್ ಅಂದ್ರೇನು, ಥಿಕ್ನೆಸ್ ಇನ್ಕ್ರೀಸ್ ಮಾಡುತ್ತೆ, ಅದನ್ನ ನಾವು ಸೆಕೆಂಡರಿ ಗ್ರೋತ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈ ಪರ್ಮನೆಂಟ್ ಟಿಶ್ಯೂ. ಇವಾಗ ಏನ್ ಮಾಡಿದ್ವಿ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಬಗ್ಗೆ ಹೋದ್ವಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ಟೂ ಟೈಪ್ಸ್, ತ್ರೀ ಟೈಪ್ಸ್, ಎಪಿಕಲ್ ಮೆರಿಸ್ಟಮ್, ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಮತ್ತೆ ಲ್ಯಾಟರಲ್ ಮೆರಿಸ್ಟಮ್. ಹಾಗಾದ್ರೆ ಇವಾಗ ನೆಕ್ಸ್ಟ್ ನಾವು ಪರ್ಮನೆಂಟ್ ಟಿಶ್ಯೂಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಪರ್ಮನೆಂಟ್ ಟಿಶ್ಯೂಸ್ ಅಂದ್ರೇನು ಅಂದ್ರೆ ದೇ ಯೂಶುವಲಿ ಫಾರ್ಮ್ಡ್ ಬೈ ದ ಡಿಫ್ರೆನ್ಸಿಯೇಷನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಈ ಡಿಫ್ರೆನ್ಸಿಯೇಷನ್ ಅಂತ ಏನು ಅಂತ ಹೇಳಕ್ ಬಂದ್ರೆ, the process of young, immature, unspecialized cells taking up a permanent shape, size and specific function. That's called differentiation. ಇವಾಗ ಇದನ್ನ ಒಂದು ನೀಟಾಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಎಲ್ಲಾ ಸ್ಟೂಡೆಂಟ್ಸ್ಗಳು 1 to 10th ಒಂದು ಸ್ಕೂಲ್ ಅಥವಾ ಸಿಲೆಬಸ್ ನ ಓದ್ಕೋತಾ ಬರ್ತಾರೆ ಅಲ್ವಾ. ನೆಕ್ಸ್ಟ್ ಏನ್ ಮಾಡ್ತಾರೆ, ಅವರು ಬೇಕಾಗಿದ್ದಂತ ಸ್ಟ್ರೀಮ್ ನ ಚೂಸ್ ಮಾಡ್ತಾರೆ. ಕೆಲವೊಬ್ರು ಕಾಮರ್ಸ್ ಚೂಸ್ ಮಾಡ್ಬೋದು, ಕೆಲವೊಬ್ರು ಸೈನ್ಸ್, ಕೆಲವೊಬ್ರು ಆರ್ಟ್ಸ್ ಅಥವಾ ITI, ಡಿಪ್ಲೊಮಾ, ಈ ತರ ಎಷ್ಟೊಂದು ಬ್ರಾಂಚಸ್ ಚೂಸ್ ಮಾಡ್ತಾರೆ ಅಲ್ವಾ. ಆ ತರ ಚೂಸ್ ಮಾಡಿ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಕೆಲ್ಸಕ್ಕೆ ಹೋಗ್ತಾರಲ್ವಾ. ಅದೇ ರೀತಿ ಇಲ್ಲೇನಾಗುತ್ತೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಇಂದ ಬಂದಿರುವಂತಹ ಸೆಲ್ಸ್ ಇರುತ್ತೆ ಅಲ್ವಾ, ಅವುಗಳು ಅನ್ಸ್ಪೆಷಲೈಸ್ಡ್ ಆಗಿರುತ್ತೆ, ತುಂಬಾ ಯಂಗ್ ಆಗಿರುತ್ತೆ, ಮತ್ತೆ ಇಮ್ಮೆಚೂರ್ ಇನ್ ದ ನೇಚರ್ ಆಗುತ್ತೆ. ನೆಕ್ಸ್ಟ್ ಒನ್ ಅದೇನಾಗುತ್ತೆ ಅಂತಂದ್ರೆ, ಒಂದು ಪರ್ಮನೆಂಟ್ ಶೇಪ್ ನ ತಗೊಂಡು ಹಾಗೇನೆ ಒಂದು ಸೈಜ್ ಅಲ್ಲಿ ಒಂದು ಫಂಕ್ಷನ್ ನ ಪರ್ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನ ನಾವು ಪರ್ಮನೆಂಟ್ ಟಿಶ್ಯೂಸ್, ಆ ಗ್ರೂಪ್ ಆಫ್ ಸೆಲ್ಸ್ ನ ನಾವು ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇದು ಟಾಪಿಕ್ ನಾವು ಲಾಸ್ಟ್ ಕ್ಲಾಸ್ ಅಥವಾ ನಿಮ್ಮ ಪ್ರೀವಿಯಸ್ ಕ್ಲಾಸಸ್ ಅಲ್ಲೇ ಓದಿರ್ತೀರಾ. ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ನಮ್ಗೆ 2 ಟೈಪ್ ಸಿಗುತ್ತೆ. ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್, ಇನ್ನೊಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್. ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಏನಿರುತ್ತೆ, ಪ್ಯಾರನ್ಕೈಮಾ, ಕೋಲನ್ಕೈಮಾ ಹಾಗೇನೆ ಸ್ಕ್ಲೆರೆನ್ಕೈಮಾ ಇರುತ್ತೆ. ಇವುಗಳು ಏನು, ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಸೆಲ್ಸ್. ಇವುಗಳು ಒಂದೇ ರೀತಿ ಇರುವಂತಹ ಸೆಲ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಯಾವ್ಯಾವುದು, ಪ್ಯಾರನ್ಕೈಮಾ, ಕೋಲನ್ಕೈಮಾ, ಸ್ಕ್ಲೆರೆನ್ಕೈಮಾ ಅನ್ನುವಂಥದ್ದು. ಹಾಗೇನೆ ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ವರ್ಡ್ ಅಲ್ಲೇ ಇದೆ ಅಲ್ವಾ. ಕಾಂಪ್ಲೆಕ್ಸ್ ಅಂದ್ರೆ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ಇರುತ್ತೆ ಅಲ್ವಾ, ಅದು ನಮ್ಗೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಆಗಿರುತ್ತೆ. ಇದರಲ್ಲಿ ನಮ್ಗೆ ಟೂ ಟೈಪ್ಸ್ ಸಿಗುತ್ತೆ, ಒಂದು ಕ್ಸೈಲಮ್, ಇನ್ನೊಂದು ಫ್ಲೋಯಮ್. ನೆಕ್ಸ್ಟ್ ಒನ್ ಈ ಪ್ಯಾರನ್ಕೈಮಾ ಯಾವ್ದ್ರಲ್ಲಿ ಬರುತ್ತೆ, ಇದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಬರುವಂತಹ ಪ್ಯಾರನ್ಕೈಮಾ ಸೆಲ್ಸ್ ಪಿಕ್ಚರ್ಸ್ ಇದೆ. ನೀವು ನೋಡಿದ್ರೇನೆ ಗೊತ್ತಾಗುತ್ತೆ. ಇದು ಯಾವ ಕಲರ್ ಇದೆ, ಗ್ರೀನ್ ಕಲರ್ ಇದೆ ಅಲ್ವಾ. ಈ ಗ್ರೀನ್ ಕಲರ್ ಇದೆ ಅಂದ್ರೆ ಏನರ್ಥ, ಅದರಲ್ಲಿ ಕ್ಲೋರೋಫಿಲ್ ಇದೆ, ವಿಚ್ ಮೀನ್ಸ್ ಫೋಟೋಸಿಂಥಸಿಸ್ ಸಾಕಾರಾಗುತ್ತೆ ಅಂತ. ಈ ಸೆಲ್ಸ್ ಗಳು ನೋಡಿ, ಒಂದು ಸ್ಪೆರಿಕಲ್ ಶೇಪ್ ಅಲ್ಲೂ ಇದೆ, ಇನ್ನೊಂದು ರೆಕ್ಟ್ಯಾಂಗ್ಯುಲರ್ ಶೇಪ್ಸ್ ಅಲ್ಲೂ ಇದೆ. ಇನ್ನ ಒಂದು ಗಮನಿಸಿದ್ರೆ ಇದರಲ್ಲಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಅಂತಿದೆ. ಯಾವುದು, ಇಂಟರ್ ಸೆಲ್ಯುಲಾರ್ ಸ್ಪೇಸ್. ಇಂಟರ್ ಸೆಲ್ಯುಲಾರ್ ಸ್ಪೇಸ್. ಈ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಅಂದ್ರೇನು, ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ ಮಧ್ಯೆ ಇರುವಂತಹ ಸ್ಪೇಸ್ ಇರುತ್ತಲ್ವಾ, ಅದನ್ನ ನಾವು ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಇವಾಗ ತಿಳಿತಾ ಹೋಗೋಣ. ದೇ ಯೂಶುವಲಿ ಪ್ರೆಸೆಂಟ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಇದು ಎಲ್ಲಾ ಪ್ಲಾಂಟ್ಸ್ ಅಲ್ಲಿ ಇರುವಂತಹ ಸಾಫ್ಟ್ ಪಾರ್ಟ್ಸ್ ಇರುತ್ತಲ್ವಾ, ಆ ಪಾರ್ಟ್ಸ್ ಅಲ್ಲಿ ಯೂಶುವಲಿ ಪ್ಯಾರನ್ಕೈಮಾ ಪ್ರೆಸೆಂಟ್ ಆಗಿರುತ್ತೆ. ದೇ ಹೆಲ್ಪ್ಫುಲ್ ಇನ್ ದ ಸ್ಟೋರೇಜ್ ಆಫ್ ಫುಡ್ ಅಂಡ್ ಫೋಟೋಸಿಂಥಸಿಸ್. ಗ್ರೀನ್ ಕಲರ್ ಇದೆ ಅಂದ್ರೆ ಏನರ್ಥ, ಕ್ಲೋರೋಫಿಲ್ ಇದೆ ಅಂತ. ಕ್ಲೋರೋಫಿಲ್ ಇದೆ ಅಂದ್ರೆ ಅಫ್ಕೋರ್ಸ್ ಅಲ್ಲಿ ಫೋಟೋಸಿಂಥಸಿಸ್ ಆಗ್ತಿದೆ, ಮತ್ತೆ ಅದು ಫುಡ್ ನ ಸ್ಟೋರ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ನೆಕ್ಸ್ಟ್ ಒನ್ ಏನು, ದೇ ಯೂಶುವಲಿ ಸ್ಪೆರಿಕಲ್ ಆರ್ ರೆಕ್ಟ್ಯಾಂಗ್ಯುಲರ್ ಇನ್ ದ ಶೇಪ್ಸ್ ಅಂಡ್ ದೇ ಆರ್ ಲಿವಿಂಗ್ ಇನ್ ದೇರ್ ನೇಚರ್. ಫೋಟೋಸಿಂಥಸಿಸ್ ಆಗ್ತಿದೆ ಅಂದ್ರೆ ಏನು, ದೇ ಯೂಶುವಲಿ ಲಿವಿಂಗ್ ಇನ್ ದೇರ್ ನೇಚರ್ ಅಂಡ್ ದೇ ಹ್ಯಾವ್ ಲಾರ್ಜ್ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಏನಕ್ಕೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಲೈಕ್ ವಾಟರ್, ಗ್ಯಾಸಸ್, ನ್ಯೂಟ್ರಿಯೆಂಟ್ಸ್ ಇವುಗಳೆಲ್ಲ ಎಕ್ಸ್ಚೇಂಜ್ ಆಗ್ಬೇಕಲ್ವಾ, ಅದಕ್ಕೆ ಏನಾಗುತ್ತೆ, ಇಲ್ಲಿ ಇಂಟರ್ಸೆಲ್ಯುಲಾರ್ ಸ್ಪೇಸ್ಗಳು ನಮ್ಗೆ ಸಿಗುತ್ತೆ. ನೆಕ್ಸ್ಟ್ ಒನ್ ಈ ಪ್ಯಾರನ್ಕೈಮಲ್ಲಿ ನಾವು 2 ಡಿಫ್ರೆಂಟ್ ಅಥವಾ 2 ರೀತಿ ಸೆಲ್ಸ್ ಗಳನ್ನ ನೋಡ್ಬೋದು. ಯಾವ್ಯಾವುದು, ಒಂದು ಕ್ಲೋರನ್ಕೈಮಾ, ಇನ್ನೊಂದು ಏರನ್ಕೈಮಾ. ಈ ಕ್ಲೋರನ್ಕೈಮಾ ಅಂತಂದ್ರೇನು, ಇಲ್ಲಿ ನೋಡ್ಬೋದು ಗ್ರೀನ್ ಇದೆ. ಈ ಗ್ರೀನ್ ಇದೆ ಅಂದ್ರೇನು, ಪ್ಯಾರನ್ಕೈಮಾ which have chlorophyll within them.
ಅಂದ್ರೆ ಈ ಸೆಲ್ಸ್ ಅಥವಾ ಈ ಪ್ಯಾರಾನ್ಕೈಮಾ ಸೆಲ್ಸ್ ಅಲ್ಲಿ ಗ್ರೀನ್ ಪಿಗ್ಮೆಂಟ್ಸ್ ಅಥವಾ ಕ್ಲೋರೋಫಿಲ್ ಇದ್ರೆ ಅದನ್ನ ನಾವು ಕ್ಲೋರಾನ್ಕೈಮಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ, ಆಲ್ ಗ್ರೀನ್ ಲೀವ್ಸ್. ನೆಕ್ಸ್ಟ್ ಒನ್, ಈ ಪಿಕ್ಚರ್ ನೋಡಿದಿರಲ್ವಾ, ಯಾವ್ದಿದು? ಲೋಟಸ್. ಇದ್ರದ್ದು ವಿಶೇಷತೆ ಏನು? ನೀರಲ್ಲಿ ತೇಲ್ತಾ ಇರುತ್ತೆ. ಈ ನೀರಲ್ಲಿ ತೇಲೋದಕ್ಕೆ ಏನ್ ಕಾರಣ ಅಂತಂದ್ರೆ ಅದರಲ್ಲಿ ಮೋರ್ ನಂಬರ್ ಆಫ್ ಹೇರ್ ಕ್ಯಾವಿಟೀಸ್ ಇರುತ್ತೆ. ಹೇರ್ ಕ್ಯಾವಿಟೀಸ್ ಅಂದ್ರೆ ಇಲ್ಲಿ ನೋಡ್ಬೋದಲ್ವಾ, ಎಷ್ಟೊಂದು ಸ್ಪೇಸಸ್ ಇದೆ ಅಲ್ವಾ, ಇದನ್ನ ನಾವು ಹೇರ್ ಕ್ಯಾವಿಟೀಸ್ ಅಂತ ಹೇಳ್ತೀವಿ. ಇದ್ರದ್ದು ಡೆಫಿನಿಷನ್ ಏನು ಅಂತಂದ್ರೆ, ಪ್ಯಾರೆನ್ಕೈಮಾ cells which have more hair cavities which have more hair cavities ಅಂದ್ರೆ ಇದರಲ್ಲಿ ಹೇರ್ ಕ್ಯಾವಿಟೀಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ನೀರಲ್ಲಿ ತೇಲ್ತಾ ಇರುತ್ತೆ. ನೆಕ್ಸ್ಟ್ ಒನ್, ಕೋಲನ್ಕೈಮಾ. ಇವಾಗ ನಾವು ಎಷ್ಟೊಂದು ಟೈಮಲ್ಲಿ ನೋಡಿರ್ತೀವಿ, ತುಂಬಾ ಗಾಳಿ ಬೀಸಿದಾಗ ಏನಾಗಿರುತ್ತೆ, ಮರಗಳು ಒಂದೇ ಸೈಡ್ ಅಲ್ಲಿ ಬಾಕೊಂಡಿರೋ ತರ ಅಥವಾ ಎಲೆಗಳೆಲ್ಲ ಹಾರಾಡೋ ತರ ಕಾಣಿಸ್ತಿರುತ್ತೆ. ಬಟ್ ನಾವು ತುಂಬಾ ಸಲ ಅಬ್ಸರ್ವ್ ಮಾಡಿದಾಗ ಆ ಎಲೆಗಳು ಯಾವ ಕಾರಣಕ್ಕೂ ಬೀಳಲ್ಲ, ಅಥವಾ ಅದು ಯಾವಾಗ್ಲೂ ಅದ್ರ ಸ್ಟೆಮ್ ಜೊತೆಗೇನೆ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಇನ್ನೊಂದು ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಪಿಕ್ಚರ್ ಟೆಂಡ್ರಿಲ್ಸ್, ವಿಚ್ ಮೀನ್ಸ್ ಬಳ್ಳಿ ಅಲ್ವಾ. ಈ ಬಳ್ಳಿದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದಕ್ಕೆ ಏನಾದ್ರು ಒಂದು ಸಪೋರ್ಟ್ ಸಿಕ್ಕಿದಾಗ ಅದೇನ್ ಮಾಡುತ್ತೆ, ಹಬ್ಬುತ್ತಾ ಹೋಗುತ್ತೆ ಅಲ್ವಾ. ಹಾಗಾದ್ರೆ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಈ ಕೋಲನ್ಕೈಮಾ ಇರೋದ್ರಿಂದ ಈ ಪ್ಲಾಂಟ್ಸ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ, they usually hexagonal in shape and provides the flexibility ಅನ್ನೋ ವರ್ಡ್ಗೆ ನಾನು ಸೆಲ್ಸ್ ಮಾಡ್ಬೇಕಾದ್ರೇನೆ ಹೇಳಿದ್ದೀನಿ. ಅಂದ್ರೆ ಅದು ಸಪೋರ್ಟ್ ಕೊಡುತ್ತೆ, ಜೊತೆಗೆ ಅದ್ರ ಶೇಪ್ಸ್ ನ ರಿಟೈನ್ ಮಾಡೋಕೆ ಅಥವಾ ಚೇಂಜ್ ಮಾಡಿ ಮತ್ತೆ ರಿಟೈನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಮತ್ತೆ ಇದರಲ್ಲಿ ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್ಗಳು ಇರುತ್ತೆ. ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಅಂತ ಹೇಳಿದ್ರೆ ಒಂದರಿಂದ ಇನ್ನೊಂದ್ ಸೆಲ್ಗೆ ಮಧ್ಯ ಇರುವಂತಹ ಸ್ಪೇಸ್. ನೆಕ್ಸ್ಟ್ ಒನ್, ಈ ಸೆಲ್ಸ್ ಗಳು ಯೂಶುವಲಿ ಲಿವಿಂಗ್ ಇನ್ ನೇಚರ್ ಅಂಡ್ ಅನ್ಇವನ್ಲಿ ಥಿಕನ್ಡ್ ಇನ್ ದ ಕಾರ್ನರ್ಸ್ ಅಂತ ನೋಡ್ಬೋದು. ಈ ಸೆಲ್ಸ್ ಎಲ್ಲ ಹೆಕ್ಸಾಗೋನಲ್ ಶೇಪ್ ಇದೆ ಅಲ್ವಾ, ಇಲ್ಲಿ ನೋಡ್ಬೋದು ಇಲ್ಲಿರುವಂತಹ ಪಾರ್ಟ್ ಥಿಕ್ನೆಸ್ಗೂ ಇಲ್ಲಿರುವಂತಹ ಥಿಕ್ನೆಸ್ಗೂ ಎಷ್ಟು ಡಿಫರ್ ಆಗಿದೆ ಅಂತ. ಈ ತರ ಡಿಫರ್ ಆಗಿರೋದಕ್ಕೇನೆ ಇದ್ರಲ್ಲಿ ಏನಾಗಿರುತ್ತೆ, ಫ್ಲೆಕ್ಸಿಬಿಲಿಟಿ ಇರುವಂತದ್ದು. ನೆಕ್ಸ್ಟ್ ಒನ್, ಇಟ್ ಪ್ರೊವೈಡ್ಸ್ ದ ಮೆಕ್ಯಾನಿಕಲ್ ಸಪೋರ್ಟ್ ಅಂಡ್ ಇಲಾಸ್ಟಿಸಿಟಿ ಟು ದ ಪ್ಲಾಂಟ್ ಆರ್ಗನಲ್ಸ್. ಇದೇನ್ ಮಾಡುತ್ತೆ, ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ. ಅಂದ್ರೆ ಯಾವ ಕಾರಣಕ್ಕೂ ಆ ಎಲೆ ತನ್ನ ರೆಂಬೆ ಅಥವಾ ತನ್ನ ಹೇಗೆ ಪ್ಲಾಂಟ್ಸ್ಗೆ ಅಟ್ಯಾಚ್ ಆಗಿರುತ್ತೆ ಅದರಿಂದ ಬಿಟ್ಟು ಹೋಗದಿರೋದು ಅಥವಾ ಬೀಳ್ದಿರೋ ರೀತಿ ಕಾಪಾಡುತ್ತೆ. ಜೊತೆಗೆ ಅದ್ರದ್ದು ಇಲಾಸ್ಟಿಕ್ ಇನ್ ದ ನೇಚರ್. ಹಾಗೇನೆ ಇಟ್ ಅಲೋಸ್ ಈಸಿ ಬೆಂಡಿಂಗ್ ಇನ್ ದ ಲೀವ್ಸ್ ಅಂಡ್ ರೆಸಿಸ್ಟ್ ಟಿಯರಿಂಗ್ ಫ್ರಮ್ ದ ವಿಂಡ್. ಇದೇನ್ ಮಾಡುತ್ತೆ, ಗಾಳಿ ಬೀಸಿದಾಗ ಬೆಂಡಾಗುತ್ತೋ ಹೊರತು ಯಾವುದೇ ಕಾರಣಕ್ಕೂ ಆ ಎಲೆಗಳು ಮುರಿದು ಬೇರ್ಪಡಲ್ಲ ಅಲ್ವಾ. ಹಾಗೇನೆ ದೇ ಯೂಶುವಲಿ ಮ್ಯಾನುಫ್ಯಾಕ್ಚರ್ ದ ಶುಗರ್ ಅಂಡ್ ಸ್ಟೋರ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಇದೇನ್ ಮಾಡುತ್ತೆ, ಶುಗರ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಹಾಗೇನೆ ಅದು ಯಾವ ರೀತಿ ಸ್ಟೋರ್ ಮಾಡುತ್ತೆ ಅಂದ್ರೆ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಅಲ್ಲಿ ಏನ್ ಮಾಡುತ್ತೆ, ಇದು ಸ್ಟೋರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಸ್ಲೀರನ್ಕೈಮಾ. ಈ ಸ್ಲೀರನ್ಕೈಮಾಗೆ ಬೆಸ್ಟ್ ಎಕ್ಸಾಂಪಲ್ ಈ ತೆಂಗಿನಕಾಯಿ ಅಥವಾ ಕೊಕೊನಟ್. ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೇನು, ಇದ್ರ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಹಸ್ಕ್ ಆಫ್ ದ ಕೊಕೊನಟ್ ಅಥವಾ ಹಾರ್ಡ್ ಕವರಿಂಗ್ ಆಫ್ ದ ನಟ್ಸ್. ಇವಾಗ ನಮ್ಗೆ ಕಡ್ಲೆಕಾಯಿ ತಗೊಂಡ್ರೆ ಅದು ಒಂದು ಶೆಲ್ ಒಳಗಡೆ ಇರುತ್ತೆ ಅಲ್ವಾ, ಅದೊಂದು ಕವರಿಂಗ್ ಅಲ್ಲಿ ಇರುತ್ತೆ ಅಲ್ವಾ. ಜೊತೆಗೆ ಇನ್ಯಾವುದು ನಟ್ಸ್, ಏನೋ ಬೇರೆ ನಟ್ಸ್ಗಳು ಸಿಗುತ್ತೆ ಅಲ್ವಾ, ಅಡಿಕೆ, ಅದು ಒಂದು ಕವರಿಂಗ್ ಒಳಗಡೆನೆ ಇರುತ್ತೆ. ಈ ತರ ಒಂದು ಕವರಿಂಗ್ ಒಳಗಡೆ ಸಿಗುವಂತಹ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಇರುತ್ತೆ ಅಲ್ವಾ, ಅಂತಹ ಪ್ಲಾಂಟ್ಸ್ ಗಳಲ್ಲಿ ನಾವು ಈ ಸ್ಲೀರನ್ಕೈಮಾನ ನೋಡ್ಬೋದು. ಇದು ಏನಕ್ಕೆ ಅಂತಂದ್ರೆ ಹಾರ್ಡ್ನೆಸ್ ಅಂಡ್ ಸ್ಟಿಫ್ನೆಸ್ ಟು ದ ಪ್ಲಾಂಟ್ಸ್. ಇದೇನ್ ಕೊಡುತ್ತೆ ಅಂದ್ರೆ ಹಾರ್ಡ್ನೆಸ್ ಮತ್ತೆ ಸ್ಟಿಫ್ನೆಸ್ ನ ಪ್ಲಾಂಟ್ಸ್ ಗೆ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಇದೇನಾಗಿರುತ್ತೆ, ಡೆಡ್ ಸೆಲ್ಸ್ ಆಗಿರುತ್ತೆ. ಈ ತೆಂಗಿನಕಾಯಿ ಚಿಪ್ ನೋಡಿದೀವಿ ಅಲ್ವಾ, ಇದೇನಾಗಿರುತ್ತೆ, ಡೆಡ್ ಇನ್ ದರ್ ನೇಚರ್. ಹಾಗೇನೆ ದೇರ್ ಇಸ್ ನೋ ಇಂಟರ್ ಸೆಲ್ಯುಲರ್ ಸ್ಪೇಸ್. ಇದರಲ್ಲಿ ಯಾವುದೇ ಕಾರಣಕ್ಕೂ ಇಂಟರ್ ಸೆಲ್ಯುಲರ್ ಸ್ಪೇಸ್ ಇರಲ್ಲ. ಜೊತೆಗೆ ಮೆಕ್ಯಾನಿಕಲ್ ಸ್ಟ್ರೆಂತ್ ಕೊಡುತ್ತೆ. ಹಾಗೇನೆ ಪ್ಲಾಂಟ್ಸ್ ಅಲ್ಲಿರುವಂತಹ ಪಾರ್ಟ್ಸ್ ಅಂದ್ರೆ ಕೊಕೊನಟ್ ಅಥವಾ ನಟ್ಸ್ ಗಳಿಗೆ ಏನ್ ಮಾಡುತ್ತೆ,
ಒಂದು ಅಥವಾ ನಟ್ಸ್ಗಳಿಗೆ ಏನ್ ಮಾಡುತ್ತೆ, ಇದು ಹಾರ್ಡ್ ಮತ್ತೆ ಸ್ಟಿಫ್ನೆಸ್ ಕೊಟ್ಟು ಜೊತೆಗೆ ಮೆಕ್ಯಾನಿಕಲ್ ಆಗಿ ಕೂಡ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಇದು ಏನಾರು ಈ ತೆಂಗಿನಕಾಯಿ ಬಿದ್ರೆ ಈಸಿಯಾಗಿ ಮುರಿದೋಗುತ್ತಾ ಅಥವಾ ಬಿರುಕ್ಲು ಬಿಡುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಇದೇನ್ ಮಾಡುತ್ತೆ, ಒಂದು ಮೆಕ್ಯಾನಿಕಲ್ ಸಪೋರ್ಟ್ ಕೊಟ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರುತ್ತೆ. ಹಾಗೇನೆ ದೇ ಯೂಶುವಲಿ ಪ್ರೊಟೆಕ್ಟ್ ದ ಪ್ಲಾಂಟ್ಸ್ ಫ್ರಮ್ ದ ಎನ್ವಿರಾನ್ಮೆಂಟ್ ಫೋರ್ಸ್ ಲೈಕ್ ಸ್ಟ್ರಾಂಗ್ ವಿಂಡ್ಸ್. ಇವುಗಳೇನ್ ಮಾಡುತ್ತೆ, ಪ್ಲಾಂಟ್ಸ್ ಗಳಿಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ಅಂದ್ರೆ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಲೈಕ್ ಇವಾಗ ಮಳೆ ಬಂದ್ರೆ ಅಥವಾ ಜೋರಾಗಿ ಗಾಳಿ ಬೀಸಿದ್ರೆ ಈ ತರ ಅನ್ಇವನ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಸರೌಂಡಿಂಗ್ ಅಲ್ಲಿ. ಆ ತರ ಟೈಮಲ್ಲಿ ಏನ್ ಮಾಡುತ್ತೆ, ಈ ಪ್ಲಾಂಟ್ಸ್ ಗಳನ್ನ ಈ ಸ್ಲೀರನ್ ಕೈಮಾ ಅನ್ನುವಂಥದ್ದು ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಈ ಸ್ಲೀರನ್ ಕೈಮಲ್ಲಿ ನಾವು 2 ಡಿಫ್ರೆಂಟ್ ಟೈಪ್ಸ್ ನೋಡ್ಬೋದು. ಒಂದು ಸ್ಲೀರನ್ ಕೈಮಾ ಫೈಬರ್ಸ್, ಹಾಗೇನೆ ಸ್ಲೀರೈಡ್ಸ್ ಅಂತ ಕರಿತೀವಿ. ಈ ಫೈಬರ್ಸ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಈ ತೆಂಗಿನಕಾಯಿ ಅಲ್ಲಿ ಜುಟ್ಟಿರುತ್ತೆ ಅಲ್ವಾ, ಫೈಬರ್ ಲೈಕ್ ಸ್ಟ್ರಕ್ಚರ್ಸ್. ಮತ್ತೆ ನಾವು ರೋಪ್ನು ಕೂಡ ಫೈಬರ್ ಇಂದ ಮಾಡಿರ್ತೀವಿ ಅಲ್ವಾ. ಇದ್ರದ್ದು ಸ್ಟ್ರಕ್ಚರ್ ನೀವು ನೋಡ್ಬೋದು ಹೇಗೆ ಎಲಾಂಗೇಟೆಡ್ ಆಗಿದೆ ಅಂತಂತ. ಇದೆಲ್ಲೆಲ್ಲಿ ಸಿಗುತ್ತೆ, ಜೂಟ್ ಫೈಬರ್ ಅಲ್ಲಿ ಸಿಗುತ್ತೆ, ಮತ್ತೆ ಕೊಕೊನಟ್ ಫೈಬರ್ಸ್ ಅಲ್ಲೂ ಈ ಸ್ಲೀರನ್ ಕೈಮಾ ಫೈಬರ್ಸ್ ಗಳು ಸಿಗುತ್ತೆ. ದೇ ಆರ್ ಯೂಶುವಲಿ ಡೆಡ್ ಇನ್ ದರ್ ನೇಚರ್. ನೆಕ್ಸ್ಟ್ ಒನ್ ಸ್ಲಿರಿಡ್ಸ್, ಎಲ್ಲಿ ಸಿಗುತ್ತೆ, ಕೊಕೊನಟ್ ಶೆಲ್ ಮತ್ತೆ ವಾಲ್ನಟ್ ಶೆಲ್. ಈ ಶೆಲ್ಸ್ ರೀತಿ ಇರುತ್ತೆ ಅಲ್ವಾ, ಈ ಅಡಕೆದು ಶೆಲ್ ಇರುತ್ತೆ ಮತ್ತೆ ಈ ಕೊಕೊನಟ್ ಶೆಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಇವುಗಳ ಶೆಲ್ ಅಲ್ಲಿ ಈ ಸ್ಲೀರೈಡ್ಸ್ ಪ್ರೆಸೆಂಟ್ ಆಗಿರುತ್ತೆ. ಬಟ್ ನಮ್ಗೆ ಫೈಬರ್ಸ್ ಗಳು ಡಿಫ್ರೆಂಟ್ ಆಗಿರುತ್ತೆ. ಫೈಬರ್ಸ್ ಅಂದ್ರೆ ಉದ್ದಕ್ಕೆ ಸಣ್ಣಕ್ಕಿರುತ್ತೆ ಅಲ್ವಾ, ಅವುಗಳನ್ನ ನಾವು ಫೈಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ನಾವು ಲಾಸ್ಟೇ ಹೇಳಿದ್ವಿ, ಇದರಲ್ಲಿ ನಮ್ಗೆ ಝೈಲಮ್ ಮತ್ತೆ ಫ್ಲೋಯಮ್ ಸಿಗುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ರೂಟ್ಸ್ ಏನಾಗಿರುತ್ತೆ, ಗ್ರೌಂಡ್ ಅಲ್ಲಿ ಇರುತ್ತೆ ಅಲ್ವಾ, ಈ ರೂಟ್ಸ್ ಗಳು ಏನಾಗುತ್ತೆ, ವಾಟರ್ ನ ಅಬ್ಸರ್ವ್ ಮಾಡಿ ಟಾಪ್ ಆಫ್ ದ ಟಿಪ್ ಅಂದ್ರೆ ತುದಿ, ಪ್ಲಾಂಟ್ಸ್ ಅಲ್ಲಿರೋ ತುದಿವರೆಗೂ ನೀರು ಮೇಲ್ಗಡೆ ಹೋಗೋ ರೀತಿ ಕಾಪಾಡುತ್ತೆ. ಜೊತೆಗೆ ಇಲ್ಲಿ ಎಲೆ ಏನ್ ಮಾಡುತ್ತೆ, ಫುಡ್ ನ ಪ್ರಿಪೇರ್ ಮಾಡುತ್ತೆ. ಇಲ್ಲಿ ಪ್ರಿಪೇರ್ ಆಗಿರುವಂತಹ ಫುಡ್ ರೂಟ್ ಅಲ್ಲಿರುವಂತಹ ಈವನ್ ಟಿಪ್ಸ್ಗೂ ಕೂಡ, ಅಂದ್ರೆ ಚಿಕ್ಕ ಚಿಕ್ಕ ರೂಟ್ ಹೇರ್ಸ್ ಇರುತ್ತಲ್ಲ ಅಲ್ಲಿಗೂ ಕೂಡ ತಲುಪೋ ರೀತಿ ಮಾಡುತ್ತಲ್ಲ. ಅದಕ್ಕೆ ಯಾವ್ದು ರೆಸ್ಪಾನ್ಸಿಬಲ್ ಅಂದ್ರೆ ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅನ್ನುವಂಥದ್ದು. ಇದರಲ್ಲಿ 2 ಟೈಪ್ಸ್ ಇದೆ, ಒಂದು ಕ್ಸೈಲಮ್, ಇನ್ನೊಂದು ಫ್ಲೋಯಮ್. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ದೇ ಯೂಶುವಲಿ ಟ್ರಾನ್ಸ್ಪೋರ್ಟ್ ದ ಫುಡ್ ಅಂಡ್ ವಾಟರ್ ಅಲಾಂಗ್ ವಿತ್ ನ್ಯೂಟ್ರಿಯೆಂಟ್ಸ್. ಇಲ್ಲೇನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಜೊತೆಗೆ ದೇ ಆರ್ ಮೇಡ್ ಅಪ್ ಆಫ್ ಮೋರ್ ದೆನ್ 1 ಟೈಪ್ ಆಫ್ ಸೆಲ್ಸ್. ಇದು ಮೋರ್ ದೆನ್ 1 ಟೈಪ್ ಆಫ್ ಅಂದ್ರೆ ಒಂದೇ ರೀತಿ ಸೆಲ್ಸ್ ಇಂದ ಮಾಡಲ್ಪಟ್ಟಿರಲ್ಲ, ಮೋರ್ ದೆನ್ 1 ಟೈಪ್ ಆಫ್ ಸೆಲ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಇದರಲ್ಲಿ 2 ಟೈಪ್ಸ್, ಒಂದು ಕ್ಸೈಲಮ್, ಇನ್ನೊಂದು ಫ್ಲೋಯಮ್. ನೆಕ್ಸ್ಟ್ ಒನ್, ಇವಾಗ ಕ್ಸೈಲಮ್ ಬಗ್ಗೆ ತಿಳ್ಕೊತಾ ಬರೋಣ. ಈ ಕ್ಸೈಲಮ್ ಅಲ್ಲಿ ನಾವು 4 ಡಿಫ್ರೆಂಟ್ ಟೈಪ್ಸ್ ನೋಡ್ಬೋದು. ಒಂದು ಟ್ರೇಕಿಡ್ಸ್, ಟ್ರೇಕಿಯಾ, ಕ್ಸೈಲಮ್ ಪ್ಯಾರನ್ಕೈಮಾ, ಹಾಗೇನೆ ಕ್ಸೈಲಮ್ ಫೈಬರ್. ನಾವ್ ಇಲ್ಲಿ ಅನ್ಕೋಬಹುದು ಇಲ್ಲಿ ಯಾಕೆ ಪ್ಯಾರನ್ಕೈಮಾ ಬಂದಿದೆ ಅಂತಂತ. ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಟ್ರೇಕಿಡ್ಸ್ ಮತ್ತೆ ಟ್ರೇಕಿಯಾ, ದೇ ಆರ್ ಯೂಶುವಲಿ ಟ್ಯೂಬುಲರ್ ಇನ್ ದೇ ಸ್ಟ್ರಕ್ಚರ್. ನೀವ್ ಇದನ್ನ ನೋಡ್ಬೋದು, ಇವೆರಡು ಒಂದು ಪೈಪ್ ರೀತಿ ಸ್ಟ್ರಕ್ಚರ್ ಅಲ್ಲಿ ಇದೆ ಅಲ್ವಾ. ಈಗ ಟ್ರೇಕಿಯಾ ಏನಾಗಿದೆ, ಒಂದ್ ಸ್ವಲ್ಪ ಲಾಂಗ್ ಆಗಿ ಇದೆ ಕಂಪೇರ್ ಟು ಟ್ರೇಕಿಡ್. ಟ್ರೇಕಿಯಾ ತುಂಬಾ ದೊಡ್ಡದಾಗಿದೆ. ಈ ಟ್ರೇಕಿಯಾಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಏನ್ ಹೇಳ್ಬೋದು, ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂದ್ರೆ ವಾಟರ್ ಕನೆಕ್ಷನ್ ತಗೋತೀವಲ್ವಾ, ಅಲ್ಲೇನಾಗಿರುತ್ತೆ, ಟ್ಯಾಂಕ್ ಇಂದ ಮನೆವರ್ಗು ಏನ್ ಮಾಡಿರ್ತೀವಿ, ಒಂದು ದಪ್ಪು ಪೈಪ್ ಅಲ್ಲಿ ಏನಾಗಿರುತ್ತೆ, ನೀರ್ನ ಸರಬರಾಜು ಮಾಡ್ಕೊಳ್ಳೋ ರೀತಿ ಮಾಡಿರ್ತೀವಿ. ಅದೇ ದಪ್ಪ ಪೈಪ್ ನ ನಾವು ಮನೆಗೆ ಯೂಸ್ ಮಾಡಲ್ಲ. ಅಲ್ಲೇನ್ ಮಾಡ್ತೀವಿ, ಚಿಕ್ಕ ಚಿಕ್ಕ ಪೈಪ್ ಅಂದ್ರೆ ಮನೆಯಲ್ಲಿ ಇರುವಂತ ನಲ್ಲಿಗಳಿಗೆ ಏನ್ ಮಾಡ್ತೀವಿ, ಚಿಕ್ಕ ಚಿಕ್ಕ ಪೈಪ್ ರೀತಿ ಯೂಸ್ ಮಾಡ್ಕೊಂಡು ಕನೆಕ್ಷನ್ ಕೊಡ್ತೀವಲ್ವಾ. ಅದೇ ರೀತಿ ಈ ಟ್ರೇಕಿಯಾ ಏನಾಗಿರುತ್ತೆ, ರೂಟ್ ಇಂದ ವಾಟರ್ ನ ಅಬ್ಸರ್ವ್ ಮಾಡ್ಕೊಂಡು ಎಲ್ಲಾ ಆ ಶೂಟ್ ವರ್ಗು ತಗೋಬರುತ್ತೆ. ಈ ಟ್ರೇಕಿಡ್ ಅನ್ನುವಂಥದ್ದು ಯಾವ್ದು, ತುಂಬಾ ಚಿಕ್ಕ ಚಿಕ್ಕ ಪೈಪ್ ಆಗಿರೋದ್ರಿಂದ ಮಿಕ್ಕಿದ ಪಾರ್ಟ್ಸ್ಗೆ ಅಂದ್ರೆ ಯಾವ್ದು, ಲೀವ್ಸ್ ಆಗಿರ್ಬೋದು, ಸ್ಟೆಮ್ಸ್ ಆಗಿರ್ಬೋದು, ಅಥವಾ ಈ ಟಿಪ್ಸ್ ಆಫ್ ದ ಪ್ಲಾಂಟ್ಸ್ ಇರುತ್ತಲ್ಲ ಅಲ್ಲಿಗೆ ತಗೊಂಡೋಗಕ್ಕೆ ಈ ಟ್ರೇಕಿಡ್ ಹೆಲ್ಪ್ ಮಾಡುತ್ತೆ. ಹಾಗೇನೆ ದೇ ಯೂಶುವಲಿ ಟ್ರಾನ್ಸ್ಪೋರ್ಟ್ ದ ವಾಟರ್ ಅಂಡ್ ಮಿನರಲ್ಸ್ ವರ್ಟಿಕಲಿ, ಅಂದ್ರೆ ಅಗೇನ್ಸ್ಟ್ ದ ಗ್ರಾವಿಟಿ ಇದೇನ್ ಮಾಡುತ್ತೆ, ವಾಟರ್ ನ ಟ್ರಾನ್ಸ್ಫರ್ ಮಾಡುತ್ತೆ ರೂಟ್ಸ್ ಇನ್ ದ ಟಿಪ್ ಆಫ್ ದ ಪ್ಲಾಂಟ್ಸ್ ವರ್ಗು. ಹಾಗೇನೆ ಇಲ್ಲಿ ಇರುವಂತಹ ಸೆಲ್ಸ್ ಗಳು ಡೆಡ್ ಸೆಲ್ಸ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಒನ್, ಈ ಕ್ಸೈಲಮ್ ಪ್ಯಾರನ್ಕೈಮಾ ಅನ್ನೋದು ನಾವು ಎಲ್ಲಿ ನೋಡಿದ್ವಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ನೋಡಿದ್ವಿ ಪ್ಯಾರನ್ಕೈಮಾ ಅನ್ನುವಂಥದ್ದನ್ನ. ಇದು ಪ್ಯಾರನ್ಕೈಮಾದ ಏನ್ ಸ್ಟ್ರಕ್ಚರು ನಮ್ಗೆ ಮೊದಲೇ ಗೊತ್ತಿತ್ತು, ಫೋಟೋಸಿಂಥೆಸಿಸ್ ಮಾಡುತ್ತೆ ಅನ್ನುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ. ಜೊತೆಗೆ ಈ ಕ್ಸೈಲಮ್ ಪ್ಯಾರನ್ಕೈಮಾ ಅನ್ನುವಂಥದ್ದು ಪ್ರೊವೈಡ್ ದ ಸಪೋರ್ಟ್, ಅಂದ್ರೆ ಪ್ಲಾಂಟ್ಸ್ ಗಳಿಗೆ
ಸಪೋರ್ಟ್ ಮಾಡುತ್ತೆ. ಯಾವಾಗ ಅಂತಂದ್ರೆ ಟ್ರಾನ್ಸ್ಫರ್ ಆಫ್ ವಾಟರ್ ಅಂಡ್ ದೇ ಆರ್ ಲೀವಿಂಗ್ ಇನ್ ದೇರ್ ನೇಚರ್. ಇಲ್ಲಿ ಟ್ರೇಕಿ ಆಗ್ಲಿ ಅಥವಾ xylem ಫೈಬರ್ಸ್ ಆಗ್ಲಿ ಇವೆಲ್ಲ ಡೆಡ್ ಇನ್ ದೇರ್ ನೇಚರ್ ಅಂದ್ರೆ ಡೆಡ್ ಸೆಲ್ಸ್ ಇಂದ ಮಾಡಲ್ಪಟ್ಟಿದ್ರೆ, ಈ xylem ಪ್ಯಾರೆನ್ಕೈಮಾ ಅನ್ನೋದು ಲೀವಿಂಗ್ ಸೆಲ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಜೊತೆಗೆ ಏನ್ ಮಾಡುತ್ತೆ, ಇಲ್ಲಿ ಫೋಟೋಸಿಂಥಸಿಸ್ ಕೂಡ ಆಗುತ್ತೆ, ಜೊತೆಗೆ ವಾಟರ್ ಜೊತೆಗೆ ಮಿನರಲ್ಸ್ ಟ್ರಾನ್ಸ್ಪೋರ್ಟ್ ಕೂಡ ಆಗುತ್ತೆ, ಮತ್ತೆ ಪ್ಲಾಂಟ್ಸ್ ಗೆ ಸಪೋರ್ಟ್ ಆಗು ಕೂಡ ಇರುತ್ತೆ. ಈ xylem ಫೈಬರ್ಸ್ ಅಂದ್ರೇನು, ಸ್ಟೋರ್ಸ್ ಫುಡ್ ಅಂದ್ರೆ ಫುಡ್ ಗಳನ್ನ ಸ್ಟೋರ್ ಮಾಡುತ್ತೆ. ಜೊತೆಗೆ ಇದು ಡೆಡ್ ಸೆಲ್ಸ್ ಇಂದ ಆಗಿರುತ್ತೆ. ಇವಾಗ ನಮ್ಗೆ ಟ್ರೇಕಿಡ್ ಬಗ್ಗೆ ಗೊತ್ತಾಯ್ತು, ಟ್ರೇಕಿಯಾ ಬಗ್ಗೆ ಗೊತ್ತಾಯ್ತು, xylem ಪ್ಯಾರೆನ್ಕೈಮಾ ಹಾಗೇನೆ xylem ಫೈಬರ್ಸ್. ಈ xylem ಫೈಬರ್ಸ್ ಕೂಡ ಸಪೋರ್ಟಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅದು ಮೆಕ್ಯಾನಿಕಲ್ ಸಪೋರ್ಟ್. ನಾವು ಲಾಸ್ಟ್ ಡೇ ಓದಿದ್ವಿ ಅಲ್ವಾ ಫೈಬರ್ಸ್ ಏನಕ್ಕೆ ಅಂತಂದ್ರೆ ಅದು ಸಪೋರ್ಟಿಂಗ್ ಇಂದ ನೇಚರ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ಇವಾಗ ನಮ್ಮೆಲ್ಲರಿಗೂ ಒಂದು ಕ್ವಶನ್ ಇದ್ದೇ ಇರುತ್ತಲ್ವಾ, ಈ ರೂಟ್ ಟಿಪ್ಸ್ ಇಂದ ಹೇಗೆ ಪ್ಲಾಂಟ್ಸ್ ತುದಿವರೆಗೂ ವಾಟರ್ನ ಸಪ್ಲೈ ಮಾಡುತ್ತೆ, ಅದು ಎಗೇನಿಸ್ಟ್ ದ ಗ್ರಾವಿಟಿ ಅಂತ ನಮ್ ತಲೆಯಲ್ಲಿ ಎಲ್ಲರಿಗೂ ಕ್ವಶನ್ ಇದೆ ಅಲ್ವಾ. ಅದು ಏನಕ್ಕೆ ಅಂತಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ಸ್ ನಾನು ಹೇಳ್ತಾ ಬರ್ತೀನಿ. ಇದ್ರಲ್ಲಿ ಏನಾಗುತ್ತೆ, ಫಸ್ಟ್ ರೂಟ್ ಹೇರ್ಸ್ಗಳು ವಾಟರ್ನ ಅಬ್ಸರ್ವ್ ಮಾಡುತ್ತೆ. ಯಾವ್ದ್ರಿಂದ? ಸಾಯಿಲ್ ಇಂದ ಥ್ರೂ ದ ಆಸ್ಮೋಸಿಸ್. ವಾಟರ್ ಆಸ್ಮೋಸಿಸ್ ಬಗ್ಗೆ ನಾನು ಡ್ಯೂರಿಂಗ್ ದ ಸೆಲ್ ಮೆಂಬ್ರೇನ್ ಡಿಸ್ಕಷನ್ ಅಲ್ಲಿ ಹೇಳಿದ್ದೆ ಅಲ್ವಾ, ಆಸ್ಮೋಸಿಸ್ ಮತ್ತೆ ಡಿಫ್ಯೂಷನ್. ಆಸ್ಮೋಸಿಸ್ ಅಲ್ಲಿ ಏನಾಗುತ್ತೆ, ವಾಟರ್ ಸಪ್ಲೈ ಆಗುತ್ತೆ ಅಲ್ವಾ, ಲೋ ಸೊಲ್ಯೂಟ್ ಕಾನ್ಸಂಟ್ರೇಷನ್, ಹೈ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ದೆ ಅಲ್ವಾ. ಸೊ ಇಲ್ಲೇನಾಗುತ್ತೆ, ರೂಟ್ ಹೇರ್ಸ್ಗಳು ವಾಟರ್ನ ಥ್ರೋ ದ ಸಾಯಿಲ್ ಏನಾಗುತ್ತೆ ಆ ವಾಟರ್ನ ಅಬ್ಸರ್ವ್ ಮಾಡುತ್ತೆ. ಪ್ರೊಸೆಸ್ಗೆ ನಾವು ಆಸ್ಮೋಸಿಸ್ ಅಂತ ಹೇಳ್ತೀವಿ. ಜೊತೆಗೆ ವಾಟರ್ ಏನಾಗುತ್ತೆ ರೂಟ್ ಸಿಸ್ಟಮ್ಸ್ ಅಲ್ಲಿ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಈ ತುದಿಲಿ ವಾಟರ್ ಏನಾದ್ರೂ ಅಬ್ಸರ್ವ್ ಆಗಿದ್ರೆ ಏನಾಗುತ್ತೆ, ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದ್ಮೇಲೆ ಏನಾಗುತ್ತೆ, xylem ವೆಸಲ್ಸ್ ಏನಾಗುತ್ತೆ ವಾಟರ್ನ ಸ್ಟೆಮ್ ವರ್ಗುನು ತಗೊಂಡೋಗಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್ ಆಗುತ್ತೆ. ಈ ಟ್ರಾನ್ಸ್ಪಿರೇಷನ್ ಅಂದ್ರೇನು? ಫಸ್ಟ್ ಆಫ್ ಆಲ್ ನಮ್ಮೆಲ್ಲರಿಗೂ ಗೊತ್ತು, ಈ ಪ್ಲಾಂಟ್ಸ್ ಲೀಫ್ಗಳಲ್ಲಿ ಏನಾಗುತ್ತೆ, ಸ್ಟೊಮ್ಯಾಟಾ ಇರುತ್ತೆ ಅಲ್ವಾ. ಈ ಸ್ಟೊಮ್ಯಾಟಾ ಏನ್ ಮಾಡ್ತಿರುತ್ತೆ, ವಾಟರ್ ವೇಪರ್ಸ್ ಇರುತ್ತೆ ಅಲ್ವಾ, ಅದನ್ನ ಎವಾಲ್ವ್ ಅಥವಾ ಎವಾಪರೇಷನ್ ಮಾಡ್ತಿರುತ್ತೆ. ಆತರ ಎವಾಪರೇಷನ್ ಮಾಡಿದಾಗ ಅಲ್ಲೇನಾಗುತ್ತೆ, ಒಂದು ಖಾಲಿ ಜಾಗ ಉಳ್ಕೊಳ್ಳುತ್ತೆ. ಅಲ್ಲಿ ಒಂದು ಸಕ್ಷನ್ ಅಥವಾ ಅಲ್ಲೇನಾಗುತ್ತೆ, ಯಾವ್ದಾದ್ರು ವಸ್ತು ಬರ್ಲಿ ಅಂತ ಕಾಯ್ತಿರೋ ರೀತಿ ಸಕ್ಷನ್ ಉಂಟಾಗುತ್ತೆ ಅಲ್ವಾ. ಇಲ್ಲೇನಾಗುತ್ತೆ, ಆ ತರ ಪ್ರೊಸೀಜರ್ ಆಗ್ಬೇಕಾದ್ರೆ ಅಲ್ಲಿ ಟ್ರಾನ್ಸ್ಪಿರೇಷನ್ ಅನ್ನುವಂತಹ ಪ್ರೊಸೆಸ್ ಆಗುತ್ತೆ. ಏನಾಗುತ್ತೆ ಅಂದ್ರೆ ಲಾಸ್ ಆಫ್ ವಾಟರ್ ಫ್ರಮ್ ದ ಲೀವ್ಸ್ ಥ್ರೋ ದ ಸ್ಟೊಮ್ಯಾಟಾ ಅಂಡ್ ಕ್ರಿಯೇಟ್ಸ್ ದ ಪುಲ್ಲಿಂಗ್ ಫೋರ್ಸ್. ಅದನ್ನೇ ನಾನು ಏನ್ ಹೇಳಿದ್ದು, ಸಕ್ಷನ್ ರೀತಿ ಉಂಟಾಗುತ್ತೆ ಅಂತಂತ. ಅವಾಗ ಏನಾಗುತ್ತೆ, ಈ ಟ್ರಾನ್ಸ್ಪಿರೇಷನ್ ಫುಲ್ ಆಗುತ್ತೆ. ಅಂದ್ರೆ ಖಾಲಿ ಜಾಗ ಇರುತ್ತಲ್ವಾ ಆ ಲೀವ್ಸ್ಗಳಲ್ಲಿ ಆ ಟ್ರಾನ್ಸ್ಪಿರೇಷನ್ ಅಥವಾ ಪುಲ್ಲಿಂಗ್ ಫೋರ್ಸ್ ಇಂದ ಏನಾಗುತ್ತೆ, ಈ ಸ್ಟೆಮ್ ಅಲ್ಲಿ ಇರುವಂತಹ ವಾಟರ್ ಮಾಲಿಕ್ಯೂಲ್ಸ್ ಪ್ಲಾಂಟ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾಕಂದ್ರೆ ಅಲ್ಲಿರುವಂತಹ ಪುಲ್ಲಿಂಗ್ ಫೋರ್ಸ್, ಯಾಕಂದ್ರೆ ಇಲ್ಲಿ ನನ್ಗೆ ಖಾಲಿ ಸ್ಪೇಸ್ ಇದೆ ಅಂತಂದ್ರೆ ಈ ಪುಲ್ಲಿಂಗ್ ಫೋರ್ಸ್ ಇಂದ ಏನ್ ಮಾಡ್ತೀವಿ, ಈ ಸ್ಟೆಮ್ಸ್ ಅಲ್ಲಿ ಇರುತ್ತೆ ಅಲ್ವಾ ವಾಟರ್, ಅದನ್ನ ಏನ್ ಮಾಡ್ತೀನಿ, ಪುಲ್ ಮಾಡ್ತೀನಿ, ಅಂದ್ರೆ ಎಳ್ಕೊಬಿಡುತ್ತೆ ಈ ಪ್ಲಾಂಟ್ಸ್ಗಳು ಅಥವಾ ಲೀವ್ಸ್ಗಳು. ನೆಕ್ಸ್ಟ್ ಒನ್, ದಿಸ್ ಪುಲ್ ಡ್ರಾಸ್ ದ ವಾಟರ್ ಫ್ರಮ್ ದ ರೂಟ್ಸ್ ಟು ಆಲ್ ವೇ ಟು ದ ಲೀವ್ಸ್. ಈ ಸೆಕ್ಷನ್ ಇಂದ ಏನಾಗುತ್ತೆ, ಪ್ಲಾಂಟ್ಸ್ಗಳು ಅಥವಾ ಲೀವ್ಸ್ಗಳು ಏನಾಗುತ್ತೆ, ಖಾಲಿ ಜಾಗದಲ್ಲಿ ಈ ಪುಲ್ ಮಾಡೋದ್ರಿಂದ ಅಥವಾ ಎಳೆಯೋದ್ರಿಂದ ಅಲ್ಲಿರುವಂತಹ ಖಾಲಿ ಜಾಗಕ್ಕೆ ವಾಟರ್ ಬಂದು ಸೇರ್ಕೊಳ್ಳುತ್ತೆ. ಇದೇ ನಮ್ಗೆ xylem ಮಾಡುವಂತಹ ಕೆಲಸ. ಆ ಪ್ರೊಸೆಸ್ ಯಾವುದು, ಪರ್ಟಿಕ್ಯುಲರ್ಲಿ ಟ್ರಾನ್ಸ್ಪಿರೇಷನ್. ನೆಕ್ಸ್ಟ್ ಒನ್, ಇವಾಗ xylem ಬಗ್ಗೆ ಕಲ್ತ್ಕೊಂಡ್ವಿ. ಫ್ಲೋಯಂ ಬಗ್ಗೆ. xylem ಏನ್ ಟ್ರಾನ್ಸ್ಫರ್ ಮಾಡುತ್ತೆ, ನಮ್ಗೆ ಆಲ್ರೆಡಿ ಗೊತ್ತಾಯ್ತು, ಮಿನರಲ್ಸ್ ಮತ್ತೆ ವಾಟರ್ನ ಅದೇನ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಎಲ್ಲಿಂದ? ರೂಟ್ಸ್ ಟು ಟಿಪ್ ಆಫ್ ದ ಪ್ಲಾಂಟ್ಸ್. ಹಾಗಾದ್ರೆ ಈ ಫ್ಲೋಯಂ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ಫ್ಲೋಯಂ ಏನ್ ಮಾಡುತ್ತೆ, ಇವಾಗ ನಮ್ಮೆಲ್ಲರಿಗೂ ಗೊತ್ತು ಪ್ಲಾಂಟ್ಸ್ಗಳು ನಮ್ಗೆ ಆಟೋಟ್ರೋಪ್ಸ್ ಅಂತ. ಹಂಗಂದ್ರೆ ಪ್ಲಾಂಟ್ಸ್ಗಳು ಫೋಟೋಸಿಂಥಸಿಸ್ ಮಾಡುತ್ತೆ. ಫೋಟೋಸಿಂಥಸಿಸ್ ಮಾಡಿದಾಗ ಅಲ್ಲಿ ಫುಡ್ ಪ್ರಿಪರೇಷನ್ ಆಗುತ್ತೆ. ಆ ಲೀವ್ಸ್ ಅಲ್ಲಿ ಇರುವಂತ ಫುಡ್ ಆಲ್ ಓವರ್ ದ ಪ್ಲಾಂಟ್ಸ್ ಏನ್ ಮಾಡ್ಬೇಕು, ಟ್ರಾನ್ಸ್ಫರ್ ಆಗ್ಬೇಕು. ಆ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ, ಯಾವ್ದ್ರಿಂದ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಈ ಫ್ಲೋಯಂ ಇಂದ ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ ಈ ಫ್ಲೋಯಂ ಅಲ್ಲಿ ಫಸ್ಟ್ ಚಿತ್ರ ತಿಳ್ಕೊಳ್ಳೋಣ. ಇಲ್ಲಿ ಪೋರ್ಸ್ ಇದೆ ಅಲ್ವಾ, ಪೋರ್ಸ್ ಅಂದ್ರೆ ಏನು, ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ. ಸೆಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಏನ್ ಮಾಡುತ್ತೆ, ಏನಾದ್ರೂ ಇನ್ ಬಿಟ್ವೀನ್ ಹೋಗಕ್ಕೆ ಅಂದ್ರೆ ಇಲ್ಲೇನ್ ಮಾಡುತ್ತೆ, ಫುಡ್ ಮೆಟೀರಿಯಲ್ಸ್ ನ ಹೋಗಕ್ಕೆ ಬಿಡುತ್ತೆ. ಅದನ್ನ ನಾವು ಸೀವ್ ಪೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಸೀವ್ ಟ್ಯೂಬ್ ಎಲಿಮೆಂಟ್ಸ್ ಅಂದ್ರೆ ಈ ಜಾಗ ಇರುತ್ತಲ್ವಾ, ಇಲ್ಲೇನೆ ನಮ್ಗೆ ಫುಡ್ ಏನಾಗುತ್ತೆ, ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಇಲ್ಲೂ ಕೂಡ ನಾವು ಫ್ಲೋಯಂ ಪ್ಯಾರೆನ್ಕೈಮಾನ ನೋಡ್ತೀವಿ. ಈ ಪ್ಯಾರೆನ್ಕೈಮಾ ಅಂತಂದ್ರೆ ಏನು, ಲೀವಿಂಗ್ ಸೆಲ್ಸ್ ಅಂತ. ಅಂದ್ರೆ ಇಲ್ಲಿ ಫ್ಲೋಯಂ ಅಲ್ಲೂ ಕೂಡ ಲೀವಿಂಗ್ ಸೆಲ್ಸ್ ಇದೆ, ಜೊತೆಗೆ ಕಂಪ್ಯಾನಿಯನ್ ಸೆಲ್ಸ್ ಕೂಡ ಇದೆ. ಈ ಪಿಂಕ್ ಸ್ಟ್ರಕ್ಚರ್ ಇದೆ ಅಲ್ವಾ, ಈ ಪಿಂಕ್ ಸ್ಟ್ರಕ್ಚರ್ ಇರುವುದು ಕಂಪ್ಯಾನಿಯನ್ ಸೆಲ್ಸ್.
ಈ ಗ್ರೀನ್ ಸ್ಟ್ರಕ್ಚರ್ ಇರುವಂತದ್ದು ಫ್ಲೋಯಂ ಪ್ಯಾರಾನ್ಕೈಮಾ ಸೆಲ್ಸ್. ಇದರಲ್ಲಿ ಪೋರ್ಸ್ ಲೈಕ್ ಸ್ಟ್ರಕ್ಚರ್ ಇರೋದು ಸಿಯು ಪೋರ್ಸ್, ಹಾಗೇನೆ ಈ ಟ್ಯೂಬ್ಯುಲರ್ ಲೈಕ್ ಸ್ಟ್ರಕ್ಚರ್ ಇರೋದು ಸಿಯು ಟ್ಯೂಬ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಈ ಸಿಯು ಟ್ಯೂಬ್ಸ್ ಅನ್ನುವಂಥದ್ದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ದೇ ಟ್ರಾನ್ಸ್ಫರ್ ದ ಫುಡ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಈ ಸಿಯು ಟ್ಯೂಬ್ಸ್ ಅನ್ನೋದು ಇವಾಗ ಒಂದು ಎಲೆಯಲ್ಲಿ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಅಂದ್ರೆ ಬೇರೆ ಪಾರ್ಟ್ಸ್ಗಳಿಗೂ ಕೂಡ ಇಲ್ಲೇನಾಗ್ತಾ ಇರುತ್ತೆ, ಫುಡ್ ಟ್ರಾನ್ಸ್ಪೋರ್ಟ್ ಮಾಡೋ ರೀತಿ ಹೆಲ್ಪ್ ಮಾಡುತ್ತೆ. ನಾನು ಲಾಸ್ಟ್ ಟೈಮೇ ನ್ಯೂಕ್ಲಿಯಸ್ ಸೆಲ್ ವಿಷಯ ಸೆಲ್ ಟಾಪಿಕ್ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ಲಾಸ್ಟ್ ಟೈಮೇ ಮೆನ್ಷನ್ ಮಾಡಿದ್ದೆ 2 ಸೆಲ್ಸ್ ಅಲ್ಲಿ ನ್ಯೂಕ್ಲಿಯೈ ಯೂಶುವಲಿ ಆಬ್ಸೆಂಟ್ ಇರುತ್ತೆ ಅಂತ. ಅದರಲ್ಲಿ ನಾನು ಸಿಯು ಟ್ಯೂಬ್ಸ್ ಮತ್ತೆ RBC ನ ಮೆನ್ಷನ್ ಮಾಡಿದೆ. ಇಲ್ಲಿ ಬರುವಂತಹ ಸಿಯು ಟ್ಯೂಬ್ಸ್ ಅಲ್ಲೇ ನಮ್ಗೆ ಏನಾಗಿರುತ್ತೆ, ನ್ಯೂಕ್ಲಿಯಸ್ ಆಬ್ಸೆಂಟ್ ಆಗಿರುತ್ತೆ. ನ್ಯೂಕ್ಲಿಯಸ್ ಆಬ್ಸೆಂಟ್ ಆಗಿರುತ್ತೆ ಈ ಸಿಯು ಟ್ಯೂಬ್ಸ್ ಅಲ್ಲಿ ಬರುವಂತಹ ಸೆಲ್ಸ್ ಗಳಲ್ಲಿ. ನೆಕ್ಸ್ಟ್ ಒನ್, ಈ ಸಿಯು ಪೋರ್ ಅಂತ ಕರಿತೀವಿ. ಪೋರ್ ಅಂದ್ರೇನು, ಮಧ್ಯ ಗ್ಯಾಪ್ ಇರುತ್ತೆ ಅಂತ ಅರ್ಥ. ಇದೇನ್ ಮಾಡುತ್ತೆ, ಅಲೋ ದ ಫುಡ್ ಮೆಟೀರಿಯಲ್ಸ್ ಟು ಮೂವ್ ಫ್ರಮ್ ಒನ್ ಸಿಯು ಟ್ಯೂಬ್ಸ್ ಟು ಅನದರ್ ಸಿಯು ಟ್ಯೂಬ್. ನಾವೇನ್ ಮಾಡಿದೀವಿ, ಇಲ್ಲಿ ಒಂದು ಸಿಯು ಟ್ಯೂಬ್ ಮಾತ್ರ ಕನ್ಸಿಡರ್ ಮಾಡಿದೀವಿ ಅಲ್ವಾ. ಈ ತರ ಎಷ್ಟೊಂದು ಸಿಯು ಟ್ಯೂಬ್ಸ್ ಇರುತ್ತೆ ಅಲ್ವಾ. ಇದ್ರ ಕೆಳಗಡೆ ಇರುವಂತಹ ಸಿಯು ಟ್ಯೂಬ್ಸ್ ಇಂದ ಫುಡ್ ಮೇಲ್ಗಡೆ ಬಂದಿರುತ್ತೆ. ಇಲ್ಲಿ ಮೇಲ್ಗಡೆ ಬರುವಂತಹ ಸಿಯು ಟ್ಯೂಬ್ಸ್ ಇಂದ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬರುವಂತಹ ಫುಡ್ ನೆಕ್ಸ್ಟ್ ಸಿಯು ಟ್ಯೂಬ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದು ಯಾವ್ದು ಕೆಲಸ ಮಾಡೋದು ಅಂದ್ರೆ ಈ ಸಿಯು ಪೋರ್ಸ್ಗಳು. ನೆಕ್ಸ್ಟ್ ಒನ್, ಫ್ಲೋಯಂ ಪ್ಯಾರನ್ಕೈಮಾ. ಇದೇನ್ ಮಾಡುತ್ತೆ, ಫುಡ್ ನ ಸ್ಟೋರ್ ಮಾಡುತ್ತೆ. ಯಾವ ರೀತಿ ಸ್ಟೋರ್ ಮಾಡುತ್ತೆ, ಏನಕ್ಕೆ ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಮೇ ಬಿ ಈ ಟ್ಯೂಬ್ಸ್ ಅಲ್ಲಿ ಮೇ ಬಿ ಫುಡ್ ಏನಾದ್ರು ಎಕ್ಸ್ಟ್ರಾ ಆಗಿದ್ರೆ ಅಥವಾ ಏನಾದ್ರು ಜಾಸ್ತಿ ಅಮೌಂಟ್ ಅಲ್ಲಿ ಇದ್ರೆ ಈ ಫ್ಲೋಯಂ ಪ್ಯಾರನ್ಕೈಮಾ ಅನ್ನುವಂಥದ್ದು ಫುಡ್ ನ ಸ್ಟೋರ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಬೇಕಾದಾಗ ಏನ್ ಮಾಡುತ್ತೆ, ಫುಡ್ ನ ಎಲ್ಲಿಗೆ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲಿಗೆ ತಲುಪಿಸೋ ರೀತಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಒನ್, ಕಂಪ್ಯಾನಿಯನ್ ಸೆಲ್ಸ್. ಇದೇನಾಗಿರುತ್ತೆ, ಲಿವಿಂಗ್ ಫ್ಲೋಯಂ ಟಿಶ್ಯೂ ಆಗಿರುತ್ತೆ. ಏನ್ ಮಾಡುತ್ತೆ ಇದ್ರ ಕೆಲಸ ಅಂದ್ರೆ ಸಿಯು ಟ್ಯೂಬ್ಸ್ಗೆ ಫುಡ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸಿಯು ಟ್ಯೂಬ್ಸ್ಗೆ ಏನಕ್ಕೆ ಫುಡ್ ಟ್ರಾನ್ಸ್ಫರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನಮ್ಮ ಆಲ್ರೆಡಿ ಗೊತ್ತು, ಇದರಲ್ಲಿ ಸಿಯು ಟ್ಯೂಬ್ಸ್ ಅಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯಸ್ ಆಬ್ಸೆಂಟ್ ಆಗಿರುತ್ತೆ. ನ್ಯೂಕ್ಲಿಯಸ್ ಏನು, ಸೆಲ್ಸ್ ನ ಬ್ರೈನ್ ಅಂತ ಕರಿತೀವಿ, ಅಂದ್ರೆ ಆಕ್ಟಿವಿಟಿ ಕಂಟ್ರೋಲ್ ಮಾಡೋದು. ಈ ಸಿಯು ಟ್ಯೂಬ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇರಲ್ಲ ಅಲ್ವಾ, ಅದೇನ್ ಮಾಡ್ತಿರುತ್ತೆ, ಎಷ್ಟು ಬೇಕೋ ಅಷ್ಟು ಫುಡ್ ಗಳನ್ನ ಟ್ರಾನ್ಸ್ಫರ್ ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ಫುಡ್ ಅಥವಾ ಬೇಡದೇ ಇರುವಂತಹ ಅಮೌಂಟ್ ಆಫ್ ಫುಡ್ ನ ಬೇರೆ ಪಾರ್ಟ್ಸ್ ಗಳಿಗೆ ಟ್ರಾನ್ಸ್ಫರ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಕಂಪ್ಯಾನಿಯನ್ ಸೆಲ್ಸ್ ಗಳು ಆ ಸಿಯು ಟ್ಯೂಬ್ಸ್ ಅಲ್ಲಿ ಇದ್ದು ಎಷ್ಟು ಫುಡ್ ಬೇಕೋ ನೆಕ್ಸ್ಟ್ ಟ್ಯೂಬ್ಸ್ ಅಥವಾ ನೆಕ್ಸ್ಟ್ ಫ್ಲೋಯಂ ಅಥವಾ ನೆಕ್ಸ್ಟ್ ಸಿಯು ಟ್ಯೂಬ್ಸ್ಗೆ ಎಷ್ಟು ಫುಡ್ ಬೇಕೋ ಅಷ್ಟು ಫುಡ್ ನ ಟ್ರಾನ್ಸ್ಫರ್ ಮಾಡೋಕೆ ಈ ಕಂಪ್ಯಾನಿಯನ್ ಸೆಲ್ಸ್ ಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಫ್ಲೋಯಂ ಫೈಬರ್ಸ್. ಫೈಬರ್ಸ್ ಅಂದ್ರೆ ಏನು, ನಮ್ಮ ಆಲ್ರೆಡಿ ಗೊತ್ತು. ಫೈಬರ್ಸ್ ಅಂದ್ರೆ ದೇ ಆರ್ ಮೇಡ್ ಅಪ್ ಆಫ್ ಡೆಡ್ ಸೆಲ್ಸ್. ಡೆಡ್ ಇನ್ ದ ನೇಚರ್ ಅಂತ ಇರುತ್ತೆ. ಸೊ ಡೆಡ್ ಇನ್ ದ ನೇಚರ್ ಅಂದ್ರೆ ಏನ್ ಕೆಲಸ, ಅದೇನ್ ಮಾಡುತ್ತೆ, ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ. ಇವಾಗ ಏನ್ ಮಾಡುತ್ತೆ, ಇದೇನ್ ಮಾಡುತ್ತೆ, ಈ ಫ್ಲೋಯಂಗೆ ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಇವಾಗ ನಾವು ಈಗ ಜೈಲಮ್ ಬಂದಾಗ ನಾವೇನ್ ತಿಳ್ಕೊಂಡ್ವಿ, ರೂಟ್ ಅಲ್ಲಿರುವಂತಹ ನೀರು ಥ್ರೋ ದ ಆಸ್ಮೋಸಿಸ್ ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ ಇಂದ ಏನಾಗುತ್ತೆ, ಎಲ್ಲಾ ಲೀವ್ಸ್ ಗಳಿಗೂ ಅಥವಾ ಟಿಪ್ ಆಫ್ ದ ಸ್ಟೆಮ್ಸ್ಗೂ ತಲುಪುತ್ತೆ ಅನ್ನುವಂತಹ ವಿಷಯನ ತಿಳ್ಕೊಂಡ್ವಿ. ಹಾಗಾದ್ರೆ ಎಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ಫುಡ್ ಅಂದ್ರೆ ಟಿಪ್ ಅಲ್ಲಿ ಇರುವಂತಹ ಒಂದೇ ಎಲೆಯಲ್ಲಿ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಅನ್ಕೊಳ್ಳಿ. ಅದು ಹೇಗೆ ರೂಟ್ ಟಿಪ್ ವರ್ಗೂ ಬರುತ್ತೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಲೀವ್ಸ್ ಮೇಕ್ ದ ಫುಡ್ ಥ್ರೋ ದ ಫೋಟೋಸಿಂಥಸಿಸ್. ಈ ಪ್ರೊಸೆಸ್ ನಮ್ಗೆ ಗೊತ್ತು. ಇದೇನ್ ಮಾಡುತ್ತೆ, ಫುಡ್ ಏನ್ ಮಾಡುತ್ತೆ, ಫ್ಲೋಯಂಗೆ ಎಂಟ್ರಿ ಕೊಡುತ್ತೆ. ಅವಾಗ ಏನ್ ಮಾಡುತ್ತೆ, ಕಂಪ್ಯಾನಿಯನ್ ಸೆಲ್ಸ್ ಏನ್ ಮಾಡುತ್ತೆ, ಲೋಡ್ ದ ಫುಡ್ ಇನ್ ಟು ದ ಫ್ಲೋಯಂ. ಈ ಕಂಪ್ಯಾನಿಯನ್ ಸೆಲ್ಸ್ ಹೇಳಿದ್ವಿ ಅಲ್ವಾ, ಎಷ್ಟು ಫುಡ್ ಬೇಕೋ ಅಷ್ಟನ್ನ ಮಾತ್ರ ಥ್ರೋ ಸಿಯು ಟ್ಯೂಬ್ಸ್ ಅಲ್ಲಿ ಅದು ಏನ್ ಮಾಡುತ್ತೆ, ಸರ್ವ್ ಮಾಡುತ್ತೆ ಅಂತ. ಸೊ ಕಂಪ್ಯಾನಿಯನ್ ಸೆಲ್ಸ್ ಏನ್ ಮಾಡುತ್ತೆ, ಫುಡ್ ನ ಲೋಡ್ ಮಾಡ್ಕೊಂಡು ಫ್ಲೋಯಂಗೆ ಕಳಿಸುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಈ ಫ್ಲೋಯಂ ಏನ್ ಮಾಡುತ್ತೆ, ಫುಡ್ ನ ರೂಟ್ಸ್, ಸ್ಟೆಮ್ಸ್, ಫ್ರೂಟ್ಸ್, ಫ್ಲವರ್ಸ್ ಹಾಗೇನೆ ಗ್ರೋಯಿಂಗ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ಗೆ ಇದೇನ್ ಮಾಡುತ್ತೆ, ಫ್ಲೋಯಂಗಳು ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲಿ ಈ ಫ್ಲೋಯಂಗಳು ಏನ್ ಯೂಸ್ ಮಾಡ್ಕೊಳ್ಳುತ್ತೆ ಅಂದ್ರೆ ATP ಮಾಲಿಕ್ಯೂಲ್ಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಈ ATP ಮಾಲಿಕ್ಯೂಲ್ಸ್ ಇಂದ ಎನರ್ಜಿ ಜನರೇಟ್ ಆಗುತ್ತೆ ಅಲ್ವಾ. ಈ ಎನರ್ಜಿ ಜನರೇಟ್ ಮಾಡ್ಕೊಂಡೆ ಈ ಫ್ಲೋಯಂ ಟಿಶ್ಯೂ ಅನ್ನುವಂಥದ್ದು ಎಲ್ಲಾ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್, ಯಾವ್ಯಾವ ಪಾರ್ಟ್ಸ್, ಈ ರೂಟ್ಸ್ ಆಗಿರ್ಬೋದು, ಸ್ಟೆಮ್ಸ್ ಆಗಿರ್ಬೋದು, ಅಥವಾ ಫ್ರೂಟ್ಸ್, ಅಥವಾ ಎಲ್ಲಾ ಪಾರ್ಟ್ಸ್ ಆಫ್ ದ ಗ್ರೋಯಿಂಗ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಗಳಿಗೆ ಇದೇನ್ ಮಾಡುತ್ತೆ, ಅದ್ರ ಫುಡ್ ನ ತಲುಪಿಸ್ತಾ ಹೋಗುತ್ತೆ. ಇದೇ ರೀತಿ ಪ್ರೊಸೆಸ್ ಎಲ್ಲಾ ಪ್ಲಾಂಟ್ಸ್ ಅಲ್ಲೂ ಕೂಡ ಆಗುವಂಥದ್ದು.
ಇವಾಗ ನಾವು 2 ಟೈಪ್ಸ್ ಆಫ್ ಟಿಶ್ಯೂಸ್ ನೋಡಿದ್ವಿ. ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಇನ್ನೊಂದು ಪರ್ಮನೆಂಟ್ ಟಿಶ್ಯೂಸ್. ಇದರಲ್ಲಿ ಇನ್ನ ಒಂದು ಟಿಶ್ಯೂಸ್ ಬರುತ್ತೆ, ಯಾವುದು ಅಂತಂದ್ರೆ ಪ್ರೊಟೆಕ್ಟಿವ್ ಟಿಶ್ಯೂ. ಇದು ನಾಲೆಡ್ಜ್ಗೋಸ್ಕರ ಹೇಳ್ತಿರುವಂತದ್ದು. ಇದರಲ್ಲಿ ನಮ್ಗೆ 2 ಟೈಪ್ ಸಿಗುತ್ತೆ. ಒಂದು ಎಪಿಡರ್ಮಿಸ್ ಮತ್ತೆ ಕಾರ್ಕ್. ಕಾರ್ಕ್ ಅನ್ನೋ ವರ್ಡ್ ನಾವು ಆಲ್ರೆಡಿ ಸೆಲ್ಸ್ ಅಲ್ಲೇ ತಿಳ್ಕೊಂಡಿದ್ವಿ. ಇವಾಗ ನಾವು ಫಸ್ಟ್ ಎಪಿಡರ್ಮಿಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಎಪಿಡರ್ಮಿಸ್ ಎಲ್ಲಿರುತ್ತೆ ಅಂದ್ರೆ ದೇ ಯೂಶುವಲಿ ಪ್ರೆಸೆಂಟ್ ಇನ್ ದ ಎಂಟೈರ್ ಪ್ಲಾಂಟ್ ಸರ್ಫೇಸ್ ಕವರ್ಡ್ ವಿತ್ ಎಪಿಡರ್ಮಿಸ್. ಅಂದ್ರೆ ಎಲ್ಲಾ ಪ್ಲಾಂಟ್ಸ್ ಅಲ್ಲಿರುವ ಎಲ್ಲಾ ಪಾರ್ಟ್ಸ್ ಅಲ್ಲೂ ಕೂಡ ಈ ಎಪಿಡರ್ಮಿಸ್ ಅನ್ನುವಂಥದ್ದು ಪ್ರೆಸೆಂಟ್ ಆಗಿರುತ್ತೆ. ಅಂಡ್ ದೇ ಆರ್ ಕಂಟಿನ್ಯೂಸ್ ಲೇಯರ್ ವಿತೌಟ್ ಎನಿ ಇಂಟರ್ಸೆಲ್ಯುಲರ್ ಸ್ಪೇಸ್. ಇದೇನಾಗಿರುತ್ತೆ, ಕಂಟಿನ್ಯೂಸ್ ಆಗಿ ವ್ಯಾಕ್ಸಿ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಏನ್ ಮಾಡಿರುತ್ತೆ, ಈ ಪ್ಲಾಂಟ್ಸ್ ಅಲ್ಲಿ ಎಲ್ಲಾ ಪಾರ್ಟ್ಸ್ ಗಳಲ್ಲೂ ಕೂಡ ಹರಡ್ಕೊಂಡಿರುತ್ತೆ. ಮತ್ತೆ ಇದ್ರಲ್ಲಿ ಯಾವುದೇ ರೀತಿ ಇಂಟರ್ಸೆಲ್ಯುಲರ್ ಸ್ಪೇಸ್ ನ ನಾವು ನೋಡಲ್ಲ. ಇನ್ ಡೆಸರ್ಟ್ ಪ್ಲಾಂಟ್ಸ್ ದೇ ಹ್ಯಾವ್ ವ್ಯಾಕ್ಸಿ ಕವರಿಂಗ್ ಟು ರೆಡ್ಯೂಸ್ ದ ವಾಟರ್ ಲಾಸ್. ಈ ಎಪಿಡರ್ಮಿಸ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಒಂದು ಅಡಾಪ್ಟೇಷನ್ ನ ಇಟ್ಕೊಂಡಿರುತ್ತೆ. ಏನು ಅಂತಂದ್ರೆ ಈ ಡೆಸರ್ಟ್ ಅಲ್ಲಿ ಇರುವಂತಹ ಪ್ಲಾಂಟ್ಸ್ ಗಳದ್ದು ಏನ್ ಕ್ಯಾರೆಕ್ಟರಿಸ್ಟಿಕ್ಸ್, ತುಂಬಾ ಹೀಟ್ ಇರುತ್ತೆ ಅಲ್ವಾ, ಅವಾಗ ಏನಾಗಿರುತ್ತೆ, ಪ್ಲಾಂಟ್ಸ್ ಅಲ್ಲಿ ಇರುವಂತಹ ವಾಟರ್ ಲೂಸ್ ಆಗೋದು ಜಾಸ್ತಿ ಇರುತ್ತೆ, ಅಂದ್ರೆ ಬೇಗ ಕಳ್ಕೊತಾ ಇರುತ್ತೆ. ಅವಾಗ ಈ ಎಪಿಡರ್ಮಿಸ್ ಏನಾಗಿರುತ್ತೆ, ವ್ಯಾಕ್ಸಿ ಲೇಯರ್ ಅಲ್ಲಿ ಮಾಡಿಫೈ ಆಗಿರುತ್ತೆ. ಈ ತರ ಮಾಡಿಫಿಕೇಶನ್ ಆಗಿರೋದ್ರಿಂದ ವಾಟರ್ ಲಾಸ್ ನ ಕಡಿಮೆ ಮಾಡುತ್ತೆ. ಅದೇ ರೀತಿ ಎಲ್ಲಾ ಪ್ಲಾಂಟ್ಸ್ ಅಲ್ಲೂ ಕೂಡ ಈ ಎಪಿಡರ್ಮಿಸ್ ಈ ತರ ವಾಟರ್ ಲಾಸ್ ಆಗ್ಬಾರ್ದು, ಈ ತರ ಎಷ್ಟೊಂದು ಕಾರ್ಯಗಳನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಕಾರ್ಕ್. ಈ ಕಾರ್ಕ್ ಅಂದ್ರೇನು, ಪ್ರೊಟೆಕ್ಟಿವ್ ಟಿಶ್ಯೂ. ಎಲ್ಲಾ ಮರದಲ್ಲೂ ನಾವು ಚಕ್ಕೆಗಳನ್ನ ನೋಡ್ತೀವಿ ಅಲ್ವಾ, ಆ ಚಕ್ಕೆಗಳು ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಈಸಿಯಾಗಿ ಟಿಯರ್ ಮಾಡೋಕೆ ಅಥವಾ ಮರಕ್ಕೆ ಡ್ಯಾಮೇಜ್ ಆಗದೆ ಇರೋ ರೀತಿ ಇವುಗಳೇನ್ ಮಾಡುತ್ತೆ, ಕಾಪಾಡ್ಕೊ ಬರ್ತಾ ಇರುತ್ತೆ. ಅಂಡ್ ಇನ್ಕ್ರೀಸ್ ದ ಥಿಕ್ನೆಸ್ ಅಂಡ್ ಗರ್ತ್ ಆಫ್ ದ ಪ್ಲಾಂಟ್. ಈ ಕಾರ್ಕ್ ಎಲ್ಲಿರುತ್ತೋ ಅಲ್ಲೇನಾಗ್ತಿರುತ್ತೆ, ಆ ಪ್ಲಾಂಟ್ಸ್ ಅಥವಾ ಟ್ರೀಸ್ದು ಥಿಕ್ನೆಸ್ ಅಂದ್ರೆ ಅದು ದಪ್ಪ ಆಗ್ತಾ ಹೋಗ್ತಿರುತ್ತೆ. ಮತ್ತೆ ಅದ್ರದ್ದು ಗರ್ತ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಈ ಕಾರ್ಕ್ದು ಇನ್ನೇನು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ದೇ ಆರ್ ಯೂಶುವಲಿ ಡೆಡ್ ಇನ್ ದ ನೇಚರ್. ಸೊ ಡೆಡ್ ಆಗಿರುತ್ತೆ ಅಂದ್ರೇನು, ಅದ್ರಲ್ಲಿ ಯಾವುದೇ ರೀತಿ ಇಂಟರ್ಸೆಲ್ಯುಲರ್ ಸ್ಪೇಸ್ ಇರಲ್ಲ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ದೇ ಪ್ರೊಟೆಕ್ಟ್ ಫ್ರಮ್ ದ ಇಂಜುರೀಸ್ ಅಂಡ್ ವಾಟರ್ ಲಾಸ್. ಈ ಕಾರ್ಕ್ ಇಂದ ಏನಾಗುತ್ತೆ, ಪ್ಲಾಂಟ್ಸ್ ಗಳಿಗೆ ಯಾವುದೇ ರೀತಿ ಅಥವಾ ಟ್ರೀಸ್ ಗಳಿಗೆ ಯಾವುದೇ ರೀತಿ ಇಂಜುರೀಸ್ ಆಗಬಾರ್ದು, ಮತ್ತೆ ಯಾವುದೇ ರೀತಿ ವಾಟರ್ ಲಾಸ್ ಆಗಬಾರ್ದು ಪ್ಲಾಂಟ್ಸ್ ಅಥವಾ ಟ್ರೀಸ್ ಇಂದ ಅಂತನ್ನುವಂತಹ ಕೆಲಸಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಪ್ಲಾಂಟ್ ಟಿಶ್ಯೂಸ್ ಬಗ್ಗೆ ತಿಳ್ಕೊಂಡ್ವಿ. ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ಮೇನ್ಲಿ 2 ಟೈಪ್ಸ್, ಮೆರಿಸ್ಟಮ್ಯಾಟಿಕ್ ಮತ್ತೆ ಪರ್ಮನೆಂಟ್. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಅನಿಮಲ್ ಟಿಶ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.